ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಷ್ಟು ಆಸಕ್ತಿಯಿಂದ ನೀವೆಲ್ಲರೂ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಕುತೂಹಲದಿಂದ ನೀವು ಕಾಯ್ತಾ ಇರ್ತೀರಿ. ಆ ಕುತೂಹಲ, ಆ ಒಂದು ನಿಮ್ಮ ಆಸಕ್ತಿ ನಿಜವಾಗಲೂ ನಮ್ಮಲ್ಲಿ ಒಂದು ಉತ್ಸಾಹವನ್ನು, ಒಂದು ರೀತಿಯಾದಂಥ ಪ್ರೋತ್ಸಾಹವನ್ನು ತರತಕ್ಕಂತಾಗಿದೆ. ಅದಕ್ಕಾಗಿ ಇವತ್ತು ನಮ್ಮ ದೇಶದ ಅತ್ಯಂತ ಮಹಾನ್ ವ್ಯಕ್ತಿ ಆಗಿರ್ತಕ್ಕಂಥ ವ್ಯಕ್ತಿ, ಈತನು ಹೆಸರು ಜಾಕೀರ್ ಹುಸೇನ್ ಎಂಬುದಾಗಿ. ನಮ್ಮ ದೇಶದ ಮೂರನೇ ರಾಷ್ಟ್ರಪತಿ ಇವರು. ಮೂರನೇ ರಾಷ್ಟ್ರಪತಿ ಆಗಿರ್ತಾರೆ ಇವರಲ್ಲಿರ್ತಕ್ಕಂಥ ದೀನತ್ವ, ನಮ್ರತೆ ಮತ್ತು ಇವರಲ್ಲಿರ್ತಕ್ಕಂಥ ಆ ಒಂದು ಜನರಿಗೆ ಮಾದರಿ ಅಂದ್ರೆ ಎಕ್ಸಾಂಪಲ್ ಆದ ಜೀವನ ಜೀವಿಸಿದ್ದಾರೆ ಇವರು. ನಮ್ಮ ದೇಶದ ಮೂರನೇ ರಾಷ್ಟ್ರಪತಿ ಆಗಿ ಆಳ್ವಿಕೆ ಮಾಡಿದಲ್ಲದೆ ಇವರು ಅದಕ್ಕಿಂತ ಮುಂಚೆ ಬಿಹಾರ್ ಎಂಬ ರಾಜ್ಯಕ್ಕೆ ಈತನ ಗವರ್ನರ್, ರಾಜ್ಯಪಾಲನಾಗಿ ಕೂಡ ಆತನ ಸೇವೆ ಸಲ್ಲಿಸಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈತನು ತಾನು ಒಂದು ಕಾಲೇಜ್ಗೆ ಚಾನ್ಸಲರ್ ಆಗಿದ್ದ. ಒಂದು ಕಾಲೇಜ್ಗೆ, ಯೂನಿವರ್ಸಿಟಿಗೆ ಚಾನ್ಸಲರ್ ಆಗಿದ್ದ. ಯೂನಿವರ್ಸಿಟಿಗೆ ಚಾನ್ಸಲರ್ ಆಗಿರುವಾಗ ಆ ಚಾನ್ಸಲರ್ ಆಗಿರ್ತಕ್ಕಂಥ ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಲ್ಲ, ಇವರಿಂದ ನಮಗೆ ಒಂದು ದೊಡ್ಡ ಪಾಠ ಕಲಿಬೇಕು ನಾವು. ಯಾಕಂದ್ರೆ ನಾನು ಯಾವಾಗ ಬೈಬಲ್ ಬೋಧಿಸುವಾಗ ಈ ಬೈಬಲ್ನ ಉಪದೇಶಗಳು, ಯೇಸು ಕ್ರಿಸ್ತನ ಕಲಿಸಿಕೊಟ್ಟಿರ್ತಕ್ಕಂಥ ನೀತಿ ಮೌಲ್ಯಗಳು ಯಾವಾಗ ಜನರ ಜೀವನದಲ್ಲಿ ನಾನು ಕಾಣ್ತದೆ, ಅವರು ಬೈಬಲ್ ಇಲ್ಲದೆ ಕೂಡ ಇದನ್ನು ಪಾಲನೆ ಮಾಡಿರುವಾಗ ಖಂಡಿತವಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವ ಆ ದೇವರ ಆ ಫಲಿತಾಂಶಗಳು ಅವರ ಜೀವನದಲ್ಲಿ ಆಗಿದ್ದು ಖಂಡಿತವಾಗಿ ನಾನು ನೋಡಿದೆ. ಅದು ಯಾರೇ ಇರಲಿ. ಇದಕ್ಕಾಗಿ ಇಲ್ಲಿರ್ತಕ್ಕಂಥ ಜಾಕೀರ್ ಹುಸೇನ್, ಅವ್ರ ಮಾಮೂಲಿನ ಡಾಕ್ಟರ್ ಜಾಕೀರ್ ಹುಸೇನ್ ಅನ್ನತಕ್ಕಂಥ ಮೂರನೇ ರಾಷ್ಟ್ರಪತಿ, ಬಿಹಾರಿನ ಹೊಸದಾಗಿ ಸ್ವಾತಂತ್ರ್ಯವಾದ ನಂತರ ಬಿಹಾರ್ ರಾಜ್ಯಕ್ಕೆ ರಾಜ್ಯಪಾಲನಾಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ರಾಷ್ಟ್ರಪತಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇಂಥ ಮಹಾನ್ ವ್ಯಕ್ತಿ ಒಂದು ಜಾಮಿಯಾ ಇಸ್ಲಾಮಿಯಾ ಅನ್ನತಕ್ಕಂಥ ಕಾಲೇಜ್ ಯೂನಿವರ್ಸಿಟಿಗೆ, ಒಂದು ವಿಶ್ವವಿದ್ಯಾಲಯಕ್ಕೆ ಈತನು ಚಾನ್ಸಲರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ. ಚಾನ್ಸಲರ್ ಅಂದ್ರೆ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದ. ಈತನ ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇರೋ ಸಮಯದಲ್ಲಿ ಒಂದು ಘಟನೆ ನಡೆಯಿತು. ಅದು ಈತನ ಜೀವನದಲ್ಲಿ ಪ್ರತಿಯೊಂದು ಐತಿಹಾಸಿಕವಾದಂತ ಕಾರ್ಯಗಳು ಮಾಡಿದ್ದಾನೆ. ನನಗೆ ಬಹಳ ಖುಷಿ ಆಗ್ತದೆ ಇದನ್ನು ಹೇಳಲಿಕ್ಕೆ. ಯಾಕಂದ್ರೆ ಅದು ಯಾರೇ ಇರಲಿ, ಕ್ರೈಸ್ತವನೇ ಇರಲಿ, ಯಾರೇ ಇರಲಿ, ಈ ಬೈಬಲ್ನಲ್ಲಿರ್ತಕ್ಕಂಥ ನೀತಿಯನ್ನು, ಈ ಬೈಬಲ್ನಲ್ಲಿರ್ತಕ್ಕಂಥ ಈ ಅದ್ಭುತವಾದಂಥ ಜೀವನದ ಮೌಲ್ಯಗಳನ್ನು ಪಾಲನೆ ಮಾಡಿ ಅದರಿಂದ ಬರತಕ್ಕಂಥ ಫಲಿತಾಂಶವನ್ನು ಅವರ ಜೀವನದಲ್ಲಿ ಕಂಡಿರುವಾಗ ನನಗೆ ಬಹಳ ಸಂತೋಷವಾಗ್ತದೆ. ಅದಕ್ಕಾಗಿ ಇಲ್ಲಿ ಈ ಕಾರ್ಯವನ್ನು ನೋಡ್ರಿ. ಇಲ್ಲಿ ಸುಮಾರು ಈತನು 1954ರಲ್ಲಿ ಪದ್ಮವಿಭೂಷಣ್ ಎನ್ನತಕ್ಕಂಥ ಪ್ರಶಸ್ತಿಯಿಂದ ಈತನನ್ನು ಸನ್ಮಾನಿಸಿದರು. ಅಷ್ಟೇ ಅಲ್ಲದೆ ಭಾರತ ರತ್ನ ಅನ್ನತಕ್ಕಂಥ ಪ್ರಶಸ್ತಿಯಿಂದ ಕೂಡ ಈತನನ್ನು ಸನ್ಮಾನಿಸಿದರು. ಅಂತ ಒಂದು ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿ ನಮ್ಮ ರಾಷ್ಟ್ರಪತಿ, ಮೂರನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿರತಕ್ಕಂಥ ಒಂದು ಮಹಾನ್ ವ್ಯಕ್ತಿಯಾಗಿ ಅನೇಕ ಜನರ ಹೃದಯದಲ್ಲಿ ಈತನ ವಿಷಯದಲ್ಲಿ ಓದಿದವರು, ಈತನ ವಿಷಯದಲ್ಲಿ ತಿಳಿದುಕೊಂಡಿದವರು ಈಗಲೂ ಈತನನ್ನು ಸ್ಮರಿಸುತ್ತಾರೆ. ಈತನನ್ನು ಸ್ಮರಿಸಿ ಅನೇಕ ಜನರಿಗೆ ಈತನ ಜೀವನ ಶೈಲಿಯು ಪಾಠವಾಗಿ ಕಲಿಸಿಕೊಡ್ತಾರೆ. ಆದರೆ ನಮ್ಮ ಆತ್ಮೀಯರೇ, ನಮ್ಮ ಜೀವನ ಶೈಲಿ ಏನಾಗಿದೆ? ಬೈಬಲ್ನಲ್ಲಿರ್ತಕ್ಕಂಥ ಕೆಲವು ಆಜ್ಞೆಗಳನ್ನು ಪಾಲನೆ ಮಾಡಿರತಕ್ಕಂಥ ಅನ್ಯರು ಇಷ್ಟು ಉನ್ನತ ಸ್ಥಿತಿಗೆ ಬರೋದಾದ್ರೆ ನಮ್ಮ ಜೀವನ ಶೈಲಿ ಏನಾಗಿದೆ? ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ ಇವ್ರ ಬಗ್ಗೆ ಹೇಳಲಿಕ್ಕೆ. ಯಾಕಂದ್ರೆ ನಮ್ಮ ಆತ್ಮೀಯರಾದ ನಮಗೆ ಇದು ಬಹಳ ದೊಡ್ಡ ಪಾಠವಾಗಿದೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸುಳ್ಳು, ಮೋಸ, ವಂಚನೆ ಮಾತಾಡಿ ನಮ್ಮನ್ನು ನಾವು ಚೀಪ್ ಮಾಡ್ಕೊಳ್ತಾ ಇದೀವ? ಪರೀಕ್ಷಿಸಿಕೊಳ್ಳೋಣ. ಬೇಕಾಬಿಟ್ಟಿಯಾದ ವಿಷಯದಲ್ಲಿ ಕೋಪಗೊಂಡು, ಕ್ರೋಧಗೊಂಡು, ಮೂರ್ಖರಂತೆ ವರ್ತಿಸಿ ನಮ್ಮ ಜೀವನವನ್ನು ಪತನ ಮಾಡಿಕೊಳ್ಳುತ್ತಿದ್ದೇವಾ? ಪರೀಕ್ಷೆ ಮಾಡೋಣ. ಒಂದು ದಿವಸ ಈತನು ತಾನು ಸಂಚಾಲಕರಾಗಿರ್ತಕ್ಕಂಥ ಆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಶಿಸ್ತು ಕ್ರಮವನ್ನು ಕಲಿಸ್ಕೊಡ್ತಾನೆ. ಏನಂತ ಹೇಳ್ತಾನಂದ್ರೆ, ಆತನು ಸಲಹೆ ಕೊಡ್ತಾನೆ, ಕಲಿಸಿಕೊಡ್ತಾನೆ. ಏನಂತ ತಿಳ್ಕೊಂಡು, ವಿದ್ಯಾರ್ಥಿಯರೇ ನೀವು ಸ್ವಚ್ಛವಾಗಿ ಮತ್ತು ಒಳ್ಳೆ ವಸ್ತ್ರಗಳನ್ನು ಧರಿಸಿಕೊಂಡು, ಬೂಟ್ ಪಾಲಿಶ್ ಮಾಡಿಕೊಂಡು ಕಾಲೇಜ್ಗೆ ಬರೋದಾದ್ರೆ ಇಟ್ ಗಿವ್ಸ್ ಗುಡ್ ಡಿಸಿಪ್ಲಿನ್ ಟು ದ ಸ್ಟೂಡೆಂಟ್ಸ್. ಅಂದ್ರೆ
ನೀವು ಸ್ವಚ್ಛವಾಗಿ ಬೂಟ್ ಪಾಲಿಶ್ ಮಾಡಿಕೊಂಡು ಕಾಲೇಜ್ಗೆ ಬರೋದಾದ್ರೆ ನಿಮ್ಮಲ್ಲಿ ಇದು ಒಳ್ಳೆ ಶಿಸ್ತು ಕ್ರಮವನ್ನು ವ್ಯಕ್ತಪಡಿಸುತ್ತದೆ ಅಂತ ಹೇಳ್ತಾರೆ. ಒಳ್ಳೆ ಶಿಸ್ತು ಕ್ರಮ ವ್ಯಕ್ತಪಡಿಸುತ್ತದೆ. ಬಹಳ ಸಂತೋಷವಾದ ನನಗಿದೆ. ಶಿಸ್ತು ಕ್ರಮವನ್ನು ವ್ಯಕ್ತಪಡಿಸಿದಂತಾಗ್ತದೆ. ನಿಮ್ಮಲ್ಲಿ ಶಿಸ್ತು ಕ್ರಮ ಜನ ನೋಡ್ತಾರೆ ಎಂಬುದಾಗಿ ಈ ಡಾಕ್ಟರ್ ಜಾಕಿರ್ ಹುಸೇನ್ ನಮ್ಮ ದೇಶದ 3ನೇ ರಾಷ್ಟ್ರಪತಿಗಳು ಹೇಳ್ತಾರೆ. ಹೇಳಿದ ಕೂಡಲೇನು ನಿಮ್ಗೆ ಗೊತ್ತಿದೆ, ಈವಾಗಲೂ ಆವಾಗಲೂ ಬೇರೆ ಡಿಫ್ರೆಂಟ್. ಆದ್ರೆ ಆವಾಗಾದ್ರೆ ಪರವಾಗಿಲ್ಲ. ಆದ್ರೆ ಅಂತ ಸಮಯದಲ್ಲೂ ಕೂಡ ಈ ಕಾಲೇಜ್ ವಿದ್ಯಾರ್ಥಿಗಳು ಲೆಕ್ಕ ಮಾಡದೆ ಕೆಲವು ಜನರು ಬರ್ತಿದ್ರು. ಆದ್ರೆ ಬಹಳ ಜನರು ಬೇಕಾಬಿಟ್ಟಿಯಾಗಿ ಸ್ವಚ್ಛವಾಗಿಲ್ಲದೆ, ಬೂಟ್ ಪಾಲಿಶ್ ಆಗಿಲ್ಲದೆ, ಎಷ್ಟು ಸ್ವಚ್ಛವಿಲ್ಲದೆ ಬರ್ತಿದ್ರು ಮತ್ತು ಬೂಟ್ ಪಾಲಿಶ್ ಇಲ್ಲದೆ ಬರ್ತಿದ್ರು. ಕೆಲವು ಜನ ಬೂಟೆ ಹಾಕೊಂಡು ಬರ್ತಿಲ್ಲಾಗಿದ್ರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಡಾಕ್ಟರ್ ಜಾಕಿರ್ ನಾಯಕ್ ಅವರು ಒಂದು ಕಾರ್ಯವನ್ನು ಮಾಡಿದ್ರು. ಅದು ನಮ್ಮ ಆತ್ಮೀಯರಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸ್ಕೊಡ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ನನಗೆ ಬಹಳ ಸಂತೋಷವಾಗ್ತಾ ಇದೆ ಮಾತನ್ನು ಹೇಳ್ಬೇಕಾದ್ರೆ. ಯಾಕಂದ್ರೆ ಬೋಧಿಸುವವರು ನಾವು, ಬೋಧನೆ ಕೇಳಿದವರು ನೀವು, ಕೇಳಿದರ ಪ್ರಕಾರವಾಗಿ ನಡೆಯದೇ ಇದ್ರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ತಾ ಇದೆ ಎಂಬುದಾಗಿ ಯಾಕೋಬ 1:22 ಹೇಳಲಾಗಿದೆ. ಆದರೆ ಇಲ್ಲಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ನಮ್ಮ ದೇಶದ ರಾಷ್ಟ್ರಪತಿ. ಒಂದ್ ದಿವಸ ಬೆಳಿಗ್ಗೆ ಅದೇ ಕಾಲೇಜ್ ಯೂನಿವರ್ಸಿಟಿ ಹತ್ರ, ಗಂಭೀರವಾಗಿ ಹೇಳ್ತೀರಲ್ವಿ, ಅದೇ ಕಾಲೇಜ್ ಯೂನಿವರ್ಸಿಟಿ ಹತ್ರ ಗೇಟ್ ಹತ್ರ ಒಂದು ಬೂಟ್ ಪಾಲಿಶ್ ಅನ್ನು ತೆಗೆದುಕೊಂಡು, ಬೂಟ್ ಪಾಲಿಶ್ ಮತ್ತು ಬ್ರಷ್ ಅನ್ನು ತೆಗೆದುಕೊಂಡು ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ರೆ, ಯಾರ್ಯಾರು ಬೂಟ್ಗೆ ಪಾಲಿಶ್ ಇಲ್ಲವೋ ಆ ಸ್ಟೂಡೆಂಟ್ಗಳನ್ನು ಕರೆದು, ನೋಡ್ರಿ, ಆ ಸ್ಟೂಡೆಂಟ್ಗಳನ್ನು ಕರೆದು ಅವರ ಬೂಟ್ಗಳನ್ನು ಹಿಡ್ಕೊಂಡು ಅವರ ಬೂಟ್ಗಳನ್ನು ಪಾಲಿಶ್ ಮಾಡಲು ಸ್ಟಾರ್ಟ್ ಮಾಡಿದ್ರು. ಈ ವಿಶ್ವವಿದ್ಯಾಲಯ ಚಾನ್ಸಲರ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಬಿಹಾರ್ ರಾಜ್ಯಕ್ಕೆ ರಾಷ್ಟ್ರಪತಿಯಾಗಿ ಕ್ರಿಯೆ ಮಾಡಿರತಕ್ಕಂಥ, ಸೇವೆ ಸಲ್ಲಿರತಕ್ಕಂಥ ವ್ಯಕ್ತಿ ಚಾನ್ಸಲರ್ ಆಗಿ ಒಂದು ವಿಶ್ವವಿದ್ಯಾಲಯದಲ್ಲಿ ಸ್ಟೂಡೆಂಟ್ಸ್ಗಳ ಬೂಟ್ ಪಾಲಿಶ್ ಮಾಡ್ಲಿಕ್ಕೆ ಕೂತ್ಕೊಂಡು ಬಿಟ್ರಲ್ಲಿ ಗೇಟ್ ಹತ್ರ ಕೂತ್ಕೊಂಡು ಹಿಡ್ಕೊಳ್ಳಿ. ಅವರು ಬೂಟ್ ಪಾಲಿಶ್ ಅನ್ನು ಮಾಡೋದು ನೋಡಿ ಎಲ್ಲಾ ಸ್ಟೂಡೆಂಟ್ಸ್ಗಳ ಹೃದಯ, ಆವಾಗ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಬಂತು. ಕಂಪ್ಲೀಟ್ ವಿಶ್ವವಿದ್ಯಾಲಯದಲ್ಲಿ, ಜಾಮಿಯಾ ಅನ್ನತಕ್ಕಂಥ ಒಂದು ವಿಶ್ವವಿದ್ಯಾಲಯದಲ್ಲಿ, ಅವರು ಬಹಳ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ, ಇಸ್ಲಾಮಿಯಾ ಅನ್ನತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಅವರು ಸೇವೆ ಸಲ್ಲಿಸುತ್ತಿರುವಾಗ ಎಲ್ಲಾ ಸ್ಟೂಡೆಂಟ್ಗಳು ಆತನು ಮಾಡಿರತಕ್ಕಂಥ ಆ ಒಂದು ಅದ್ಭುತವಾದಂತ ದೀನತ್ವದ ಒಂದು ಬೂಟ್ ಪಾಲಿಶ್ ಮಾಡ್ಲಿಕ್ಕೆ ಕೂತಿರುವಾಗ ಅಲ್ಲಿರತಕ್ಕಂಥ ಎಲ್ಲಾ ಸ್ಟೂಡೆಂಟ್ಗಳ ಜೀವನವೇ ಪರಿವರ್ತನೆ ಆಯಿತು. ಸಮಸ್ತ ಯೂನಿವರ್ಸಿಟಿಯೇ ಶೇಕ್ ಆಗಿದಕ್ಕ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ಆತನು ಆ ಒಂದು ಕಾಲೇಜಿಗೆ ಚಾನ್ಸಲರ್ ಆಗಿದ್ರು ಕೂಡ ಅವ್ರನ್ನು ಗದರಿಸಬಹುದಿತ್ತು, ಅವರು ಸ್ಟ್ರಿಕ್ಟ್ ಆಗಿ ಹೇಳ್ಬೋದಿತ್ತು, ಅವ್ರಿಗೆ ಕಟ್ಟುನಿಟ್ಟಾಗಿ ಹೊರಗೆ ಹಾಕಬಹುದಿತ್ತು, ಅವರಿಗೆ ನೀಡ್ ಆನ್ ಮಾಡಬಹುದಿತ್ತು, ಅವರಿಗೆ ಪನಿಷ್ಮೆಂಟ್ ಕೊಡಬಹುದಿತ್ತು. ಆದರೆ ಡಾಕ್ಟರ್ ಜಾಕಿರ್ ಹುಸೇನ್ ನಮ್ಮ ದೇಶದ 3ನೇ ರಾಷ್ಟ್ರಪತಿಯವರು ಅವ್ರನ್ನ ಪನಿಷ್ಮೆಂಟ್ ಕೊಟ್ಟಿಲ್ಲ. ತಾನೇ ಬೂಟ್ ಪಾಲಿಶ್ ಮಾಡಲಿಕ್ಕೆ ಕೂತ್ಕೊಂಡಿರುವಾಗ ಅವರ ಆ ಸಂಪೂರ್ಣ ವಿಶ್ವವಿದ್ಯಾಲಯದಲ್ಲಿ ಇಂಥ ಒಂದು ಕ್ರಾಂತಿ, ಇಂಥ ಒಂದು ಬದಲಾವಣೆ ಉಂಟಾಯ್ತಂದ್ರೆ ಆತನು ಇರುವ ತನಕ ಎಲ್ಲ ಸ್ಟೂಡೆಂಟ್ಸ್ಗಳಲ್ಲಿ ಆತನ ವಿಷಯದಲ್ಲಿ ಒಂದು ಅಪಾರವಾದಂತ ಮರ್ಯಾದೆ, ಗೌರವ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ, ಇವತ್ತು ಆತ್ಮೀಯರಾದ ನಮಗೆ ಇದು ದೊಡ್ಡ ಸವಾಲು ಬ್ರದರ್. ನಮ್ಮಲ್ಲಿ ತಗ್ಗಿಸುವಿಕೆ ಇದೆಯಾ? ಎಲ್ಲಿ ನಮ್ಮಲ್ಲಿ ದೀನತ್ವ ಕಡಿಮೆ ಆಗಿದೆ? ಎಲ್ಲಿ ನಮ್ಮಲ್ಲಿ ದೀನತ್ವ ಕಡಿಮೆ ಆಗಿದೆ? ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ದೇವರ ಮಕ್ಕಳೇ, ಬೈಬಲ್ನಲ್ಲಿ ಬಹಳ ಮೊಟ್ಟ ಮೊದಲಾದ ಒಂದು ಶಬ್ದ, ಯೇಸು ಕ್ರಿಸ್ತನು ಸುವಾರ್ತೆ ಸಾರುವಾಗ ಆ ಸುವಾರ್ತೆಯಲ್ಲಿರ್ತಕ್ಕಂಥ ಒಂದು ಉಪದೇಶವನ್ನು ಸಾರಿದನು. ಸುವಾರ್ತೆ ಅಂದ್ರೆ ಏನು? ಮನಸ್ಸು ತಿರ್ಕೊಳ್ರಿ. ಏನ್ ತಿರ್ಕೊಳ್ರಿ? ಮನಸ್ಸು ತಿರ್ಕೊಳ್ರಿ. ಮನಸ್ಸು ತಿರ್ಕೊಂಡ್ರೆ ನೀವು ಮಾರ್ಪಾಟ ಹೊಂದ್ರಿ. ನಿಮ್ಮ ಜೀವನದಲ್ಲಿ, ನಿಮ್ಮ ಜೀವನ ಶೈಲಿ ಇವತ್ತಿಂದ ಏನಾಗಬೇಕು? ಮಾರ್ಪಾಟವಾಗ ಮನಸ್ಸು ತಿರ್ಕೊಳ್ಬೇಕು. ಲೋಕದಲ್ಲಿ ಗರ್ವ, ಅಹಂಕಾರ, ಅಹಂಭಾವನ ಇವೆಲ್ಲದರಿಂದ ತಿರುಕೊಂಡು ದೀನತ್ವ, ತಗ್ಗಿಸುವಿಕೆ, ಸಾತ್ವಿಕತ್ವ, ಹೃದಯ ಶುದ್ಧಿಯುಳ್ಳವರಾಗಿ ನಾವು ಮಾರ್ಪಾಟವಾಗಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನ ದಯಮಾಡಿ ಕೇಳಿಸ್ತೀರ, ಇದು ಯಾವನೇ ಇರಲಿ, ಹೃದಯದಲ್ಲಿ
ಹೃದಯದಲ್ಲಿ ಬಡವನಾಗಿರುವವನು ಧನ್ಯನು. ಓ ಹಲ್ಲೆಲೂಯಾ. ದೇವರ ರಾಜ್ಯವು ಅವನದ್ದಾಗಿರುತ್ತದೆ. ಇದು ಕ್ರೈಸ್ತವ್ರಿಗೆ ಮಾತ್ರ ಸಾರಿರುವ ಸಂದೇಶ ಅಲ್ಲ ಬ್ರದರ್, ಇದು ಎಲ್ಲಾ ಮಾನವ ಜಾತಿಗೆ ಸಾರಿದೆ. ಹೃದಯದಲ್ಲಿ ಬಡವರಾಗಿದ್ದವರು ಧನ್ಯರು, ಅವರು ದೇವರ ರಾಜ್ಯ ಅವರದ್ದಾಗಿರ್ತದೆ. ಬಡವರಂದ್ರೆ ಅರ್ಥ ಏನು? ಅದೇ ಲೂಕಾ ಸುವಾರ್ತೆಯಲ್ಲಿ ನಾವು ನೋಡ್ತಾರೆ, ದೀನರಾಗಿದ್ದವರು. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಇರ್ತದೆ, ದೀನರಾದವರು ಧನ್ಯರು. ಹೃದಯದಲ್ಲಿ ಅಂದ್ರೆ ಆತ್ಮದಲ್ಲಿ ದೀನರಾದವರು ಧನ್ಯರು, ಅವರು ಪರಲೋಕ ರಾಜ್ಯ ಅವರದ್ದಾಗಿರುತ್ತೆ. ಅಂದ್ರೆ ದ ಗವರ್ಮೆಂಟ್ ಆಫ್ ಹೆವನ್ ವಿಲ್ ಸ್ಟ್ಯಾಂಡ್ ಫಾರ್ ದೆಮ್. ಡು ಯು ನೋ ವಾಟ್ ಅ ವಂಡರ್ಫುಲ್ ಸ್ಕ್ರಿಪ್ಚರ್ ಇಸ್ ದಟ್? ಯೇಸು ಕ್ರಿಸ್ತನು ಮೊದಲು ಬಾಯಿ ತೆರೆದು ಆತನು ಬೋಧಿಸುವ ಬೋಧನೆಯಲ್ಲಿ ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಆತ್ಮದಲ್ಲಿ ದೀನರಾದವರು ಧನ್ಯರು, ದೇವರ ರಾಜ್ಯ ಅವರದ್ದಾಗಿದೆ. ಅಂದ್ರೆ ಅರ್ಥ ಏನು? ದ ಗವರ್ಮೆಂಟ್ ಆಫ್ ಹೆವನ್ ವಿಲ್ ಸ್ಟ್ಯಾಂಡ್ ಫಾರ್ ದೆಮ್. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸ್ನೇಹಿತರೆ, ಎಷ್ಟು ಆಸಕ್ತಿ. ನಮ್ಮ ದೇಶದ 3ನೇ ರಾಷ್ಟ್ರಪತಿಯಲ್ಲಿ ಇಂಥ ಒಂದು ದೀನತ್ವ ಅವರಲ್ಲಿ ಕಂಡು ಬಂದಿರುವಾಗ ವಿಶ್ವವಿದ್ಯಾಲಯದಲ್ಲಿ ಒಂದು ಉನ್ನತವಾದಂತ ಮಾರ್ಪಾಟ ಬಂದಿದಕ್ಕ. ಇದನ್ನು ಕೇಳಿದ ಕೂಡಲೇ ನನ್ನ ಹೃದಯ ಎಷ್ಟು ಸಂತೋಷ ತುಂಬಿದರೆ, ಯಾಕಂದ್ರೆ ನಾವು ಬೋಧಿಸುತ್ತೇವೆ, ಬೋಧನೆಯನ್ನು ಕೇಳಿ ಅದರ ಪ್ರಕಾರವಾಗಿ ನಡೆದಿದ್ರೆ ಅವನು ತನ್ನನ್ನು ತಾನೇ ಮೋಸಗೊಳಿಸ. ನಮ್ಮನ್ನು ಮೋಸ ಮಾಡ್ತಾ ಇಲ್ಲ, ನಾವು ದೇವರು ಮೋಸ ಮಾಡ್ತಾ ಇಲ್ಲಮ್ಮ. ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆದರೆ ನೀವು ಏನು ಮಾಡಬೇಕಲ್ಲ, ಒಂದು ದಿವಸ ನೀವು ಕೂಡ ರಾಷ್ಟ್ರಪತಿ ಆಗ್ತೀರಿ. ಎಂತ ದೀನತ್ವ ಇರಬೇಕಂದ್ರೆ, ನಮ್ಮ ಡಾಕ್ಟರ್ ಜಾಕೀರ್ ಹುಸೇನ್ ಎಂಬ 3ನೇ ರಾಷ್ಟ್ರಪತಿಯವರು, ಜಾಕೀರ್ ಹುಸೇನ್ ಅವರು 3ನೇ ರಾಷ್ಟ್ರಪತಿರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಆಫ್ ದ ಕಾಲೇಜ್ನ ಗೇಟ್ ಹತ್ರ ಕೂತ್ಕೊಂಡು ಸ್ಟೂಡೆಂಟ್ಗಳ ಬೂಟ್ ಪಾಲಿಶ್ ಮಾಡಿದವರು. ರಾಷ್ಟ್ರಪತಿ ನಮ್ಮ ದೇಶದ. ಅದಕ್ಕಾಗಿ ಡಾಕ್ಟರ್ ಜಾಕೀರ್ ಹುಸೇನ್ ಅವರ 3ನೇ ರಾಷ್ಟ್ರಪತಿ ಅವರು ನಮ್ಮ ದೇಶದ ರಾಷ್ಟ್ರಪತಿಗಳು ಹೆಮ್ಮೆ ಎಂದು ಹೇಳ್ಕೊಳ್ತೇವೆ. ಅಂತ ರಾಷ್ಟ್ರಪತಿಯಾದ ವ್ಯಕ್ತಿ ಈ ಬೈಬಲ್ನಲ್ಲಿರ್ತಕ್ಕಂಥ ನೀತಿ ಮೌಲ್ಯಗಳನ್ನು ಅನುಸರಿಸಿದ್ದಾರೆ. ಅದಕ್ಕೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಮ್ಮನ್ನು ನಾವು ತಗ್ಗಿಸಿಕೊಂಡಿದ್ರೆ ಗಾಡ್ ವಿಲ್ ಆನ್ಸರ್ ಯುವರ್ ಪ್ರೇಯರ್. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ಮಾರು ಮನಸ್ಸು ಅಂದ್ರೆ ನಮ್ಮ ತೆಲುಗಿನಲ್ಲಿ ಮಾರು ಮನಸ್ಸು ಪೊಂದಣಿ. ಏನ್ ಮಾರು ಮನಸ್ಸು ಪೊಂದಾಲಿ? ಮಾರ್ಪಾಟವಾಗ್ರಿ, ಮಾನಸಾಂತರವಾಗ್ರಿ. ಏನ್ ಮಾನಸಾಂತರವಾಗಬೇಕು? ಬಹಳ ಜನ ಮಾಡ್ತಾರೆ ಮಾನಸಾಂತರ ಅಂದ್ರೆ, ಹೌದು ನಿಜ, ಎಲ್ಲಾ ಕೆಟ್ಟ ಚಟಗಳು, ದುಶ್ಚಟಗಳು, ಮಾದಕ ಪದಾರ್ಥಗಳನ್ನು ಸೇವಿಸದೆ, ಮದ್ಯಪಾನಗಳನ್ನು ಸೇವಿಸದೆ, ಅಥವಾ ಕೆಟ್ಟವರ ಹತ್ರಕ್ಕೆ ಸ್ನೇಹ ಮಾಡದೆ, ಅಥವಾ ವ್ಯಭಿಚಾರ ಮಾಡದೆ, ಹೌದಾ, ವ್ಯಭಿಚಾರ ಮಾಡದೆ, ವಿಗ್ರಹಾರಾಧನೆ ಮಾಡದೆ, ಇವುಗಳನ್ನೆಲ್ಲ ಬಿಟ್ಟು ತಿರುಗ್ಕೊಂಡು ಬರಬೇಕು. ಹೌದು, ಸುಳ್ಳು ಸಾಕ್ಷಿ ಹೇಳದೆ ತಿರುಗ್ಕೊಂಡು ಬರಬೇಕು. ಎಲ್ಲ ಕೇಳಿದೆ ನಾವು. ಆದ್ರೆ ಯೇಸು ಕ್ರಿಸ್ತರು ಕಲಿಸಿಕೊಟ್ಟಿರುವ ನೀತಿಯಲ್ಲಿ ಮೊದಲನೇ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ ಬಹಳ ಸ್ಪಷ್ಟವಾಗಿ, ಆತ್ಮದಲ್ಲಿ ಬಡವರಾದವರು ಧನ್ಯರು, ಅವರು ಯಾಕಂದ್ರೆ ಕಾರಣ ಏನಂದ್ರೆ ಕಿಂಗ್ಡಮ್ ಆಫ್ ಹೆವನ್ ಬಿಲಾಂಗ್ಸ್ ಟು ದೋಸ್ ಪೀಪಲ್. Hallelujah. Blessed he, those who humble themselves in the spirit, and the kingdom of God will stand for them. Amen. ಆ ದೇವರ ರಾಜ್ಯ ಅವರಿಗಾಗಿ ನಿಂತಿರ್ತದೆ, ಅವರ ಪಕ್ಷದಲ್ಲಿ ನಿಂತು ಕಾರ್ಯವನ್ನು ಮಾಡ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾಕೆ ಇದನ್ನು ಒಂದೊಂದಾಗಿ ತಿಳಿಸ್ತಾ ಇದ್ದೇನೆ ಅಂದ್ರೆ, ಆತ್ಮೀಯರಾದ ನಮಗೆ ಈ ಒಂದು ದೀನತ್ವ ಇದೆಯಾ? హల్లెలూయా. వాడు చెప్పింది నేనేవల ಮಾಟಿ ನಾನು ಏನಂದ್ರೆ, ನಾನು ಯಾರ ಮಾತು ಕೇಳುದಿಲ್ಲ, ನಾ ಇಷ್ಟಂ ನನ್ನಿಷ್ಟ. ಏನು ಮತ್ತಿಲ್ಲ ಗರ್ವ, ಅಹಂಕಾರ. ಅದು చెప్పింది నేనేನಲ್ಲ. ನಮ್ಮ ಜೀವನವನ್ನು ನಾವೇನೋ ಹೇಳ್ಕೊಳ್ತೇವೆ, ನಾವು ಹೀರೋ ಅಂತ ಪ್ರೆಸೆಂಟ್ ಮಾಡ್ಕೊಳ್ತೇವೆ. ಇಲ್ಲ, ನಮ್ಮನ್ನು ಇನ್ನೂ ನಾವು ಕೇವಲವಾಗಿ ನಮ್ಮನ್ನು ನಾಶ ಮಾಡಿಕೊಳ್ತಾರೆ. ಇಲ್ಲೇ ಡಾಕ್ಟರ್ ಜಾಕೀರ್ ಹುಸೇನ್ ನಮ್ಮ ದೇಶದ 3ನೇ ರಾಷ್ಟ್ರಪತಿಯವರು ತಮ್ಮ ದೀನತ್ವದಿಂದ, ತಮ್ಮ ನಮ್ರತೆಯಿಂದ, ತಮ್ಮ ವಿನಮ್ರತೆಯಿಂದ ವಿಶ್ವವಿದ್ಯಾಲಯದ ಎಲ್ಲಾ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದು ಅವರಲ್ಲಿ ಒಂದು ನೂತನವಾದಂತಹ ಮಾರ್ಪಾಟ ತರುವಂತೆ ಮಾಡಿದರು. ಆವತ್ತಿಂದ ಆತನು ಏನಾದರೂ ಹೇಳಿದ್ರೆ, ಯಾರು ರಾಷ್ಟ್ರಪತಿಯವರು ಏನಾದರೂ ಹೇಳಿದ್ರೆ ಆ ಕಾಲೇಜಲ್ಲಿ ವೇದವಾಕ್ಯವಾಗಿ ವೇದವಾಕ್ಯವಾಗಿ ಸ್ವೀಕರಿಸಿದಂತೆ. ಪ್ರೈಸ್ ಲಾರ್ಡ್ ಜೀಸಸ್.
ವೇದವಾಕ್ಯವಾಗಿ ಸ್ವೀಕರಿಸಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ವೇದವಾಕ್ಯವಾಗಿ ಸ್ವೀಕರಿಸಿದ್ರಂತೆ. ಏನು ಆನ ಮಾಟకు ವೇದವಾಕ್ಯ ಅನ್ಕೊಂಡುಂಟ. ಏನು ಹೇಳಿದ್ರು, ಎಲ್ಲರೂ ನಾಳೆ 8 ಗಂಟೆಗೆ ಕಾಲೇಜಲ್ಲಿ ಇರಬೇಕು ಅಂತ ಹೇಳಿದ್ರೆ 8 ಗಂಟೆಗೆ ಮುಂಚೆನೆ ಬಂದು ಕಾಲೇಜಲ್ಲಿ ಇರ್ತಿದ್ರು. ಯಾರು? ವಿಶ್ವವಿದ್ಯಾಲಯದಲ್ಲಿ. ಯಾವ ವಿಶ್ವವಿದ್ಯಾಲಯಕ್ಕೆ ಆತನು? ನಮ್ಮ ದೇಶದ ರಾಷ್ಟ್ರಪತಿ, ಚಾನ್ಸಲರ್ ಆಗಿರೋ ಸಮಯದಲ್ಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಂತ ಒಂದು ಪ್ರಾಮಾಣಿಕ. ಯಾಕಂದ್ರೆ ಯಾರು ಬೋಧಿಸ್ತಿದ್ರು ಆ ಬೋಧನೆಗೆ ತಕ್ಕಂತೆ ನಡೆಯತಕ್ಕಂತ ವ್ಯಕ್ತಿ ಆಗಿದ್ದ. ಯಾರು ಇರ್ಲಿಲ್ಲ ಅಂತ ಸಹೋದರಿ. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ಕೇಳಿಸ್ಕೋತೀರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಕೇಳ್ರಿ, ದೇವರ ಯಾಕೆ ಮನುಷ್ಯ ಗ್ರೇಟ್ ಆಗ್ತಾನಂದ್ರೆ ಅವನ ದೀನತ್ವೇ ಅವನನ್ನು ಗ್ರೇಟ್ ಆಗಿ ಮಾಡ್ತದೆ. ಇವತ್ತು ನೀವು ಸಾವಿರಾರು ವರ್ಷಗಳು, ಸಾವಿರಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಅಡಿಕೆ ಕಳ್ಳನೆ ಅಂತಾರೆ ಹೊರತು ಅವನನ್ನು ಗಣ್ಯ ವ್ಯಕ್ತಿ ಅನ್ನೋದಿಲ್ಲ. ಓಕೆ, ಹೌದಮ್ಮ? ಏನು ನ್ಯಾಯ ಪ್ರಮಾಣ ಅಂದ್ರೆ ಬೈಬಲ್ ನಲ್ಲಿ ಈ ನೀತಿಯನ್ನಾಗಲಿ ಪ್ರವಾದನೆಗಳನ್ನಾಗಲಿ ಯೇಸು ಏನ್ ಹೇಳಿದಾನಂದ್ರೆ ನೀತಿ ನಿಯಮಗಳನ್ನಾಗಲಿ ಇದರಲ್ಲಿರ್ತಕ್ಕಂಥ ಪ್ರವಾದನೆಗಳಾಗಲಿ ನಾನು ರದ್ದು ಮಾಡುವುದಕ್ಕಾಗಿ ಲೋಕಕ್ಕೆ ಬರಲಿಲ್ಲ. ನೆನೆಸಬೇಡ್ರಿ, ಅಲ್ಲ, ರದ್ದು ಮಾಡುವುದಕ್ಕಾಗಿ ಅಲ್ಲ. ಐ ಆಮ್ ಟೆಲಿಂಗ್ ಸಿಸ್ಟರ್, ಫಾಲೋ ಮೀ. ಆ ಟ್ರಾನ್ಸ್ಲೇಷನ್ ಸರಿ ಇಲ್ಲ. ಹಲ್ಲೆಲೂಯಾ. ಆದರೆ ರದ್ದು ಮಾಡೋದಕ್ಕಾಗಲ್ಲ ನಾನು ಬಂದಿದ್ದು, ಆದರೆ ಈ ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಯೇಸು ತಾನೇ ಹೇಳ್ತಾ ಇದ್ದಾನೆ, ಈ ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಆಕಾಶವು ಭೂಮಿ ಗತಿಸಿ ಹೋಗುವ ತನಕ, ಅಂಡರ್ಲೈನ್ ಮಾಡ್ಕೊಳ್ರಿ, ಆಕಾಶ ಭೂಮಿಯು ಗತಿಸಿ ಹೋಗುವ ತನಕ ಎಲ್ಲವೂ ನೆರವೇರದ ಹೊರತು, ಎಲ್ಲವೂ ನಾನು ಹೇಳುವ ಯೇಸು ಹೇಳಿರುವ ಎಲ್ಲವೂ ನೆರವೇರುತ್ತದೆ. ಯಾವುದು? ಎಲ್ಲವೂ ನೆರವೇರದೆ ಹೊರತು ನ್ಯಾಯ ಪ್ರಮಾಣದಿಂದ ಒಂದು ಸೊನ್ನೆಯಾದರೂ ಈ ಬೈಬಲ್ ನಲ್ಲಿ ಇರ್ತಕ್ಕಂಥ ಮೀರಿ ಹಾಗೆಯೇ ಜನರಿಗೆ ಬೋಧಿಸಿ. ಮತ್ತೊಂದು ಸರಿ ಇಲ್ಲಿಂದ ಓದ್ಬೇಕಂದ್ರೆ 17 ಆಯ್ತಾ? ಆದ್ರೆ ಕೆಳಗಿಂದ ಹೋದ್ರಿ. ಚಿಕ್ಕ ಚಿಕ್ಕ ಆಜ್ಞೆಗಳು. ಆಕಾಶವು ಭೂಮಿ ಗತಿಸಿ ಹೋಗುವ ತನಕ, ಆಕಾಶವು ಭೂಮಿ ಗತಿಸಿ ಹೋಗುವ ತನಕ ನೆರವೇರದ ಹೊರತು, ನಾನು ಯೇಸು ಹೇಳಿರುವ ಮಾತುಗಳು ನೆರವೇರದೆ ಹೊರತು ನ್ಯಾಯ ಪ್ರಮಾಣದಿಂದ ಒಂದು ಸೊನ್ನೆಯ, ಈ ಬೈಬಲ್ ನಲ್ಲಿ ಇರ್ತಕ್ಕಂಥ ಈ ನ್ಯಾಯ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ಸೊನ್ನೆ ಆಗಲಿ ಒಂದು ಗುಡಿಸಾಗಲಿ ಅಳಿದು ಹೋಗುವುದೇ ಇಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ. ಆದುದರಿಂದ ಲೆಕ್ಚರ್ ಕೇಳ್ತೀನಿ. ಆದುದರಿಂದ ಯಾವನಾದರೂ ಈ ಆಜ್ಞೆಗಳಲ್ಲಿ, ಯಾವ ಆಜ್ಞೆಗಳಲ್ಲಿ? ಈ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಆಜ್ಞೆಗಳಲ್ಲಿ ಚಿಕ್ಕದಾದರೂ ಒಂದು ಚಿಕ್ಕ ಆಜ್ಞೆಗಳನ್ನು, ಯಾವನಾದರೂ ಈ ಆಜ್ಞೆಗಳಲ್ಲಿ ಇರ್ತಕ್ಕಂಥ ಚಿಕ್ಕದಾದ ಆಜ್ಞೆಗಳನ್ನು ತಾನೂ ಮೀರಿ ಬೇರೆಯವರಿಗೆ ಮೀರುವಂತೆ ಬೋಧಿಸೋನು ಅವನು ದೇವರ ರಾಜ್ಯದಲ್ಲಿ, ದ ಗವರ್ಮೆಂಟ್ ಆಫ್ ಹೆವನ್ ಅಲ್ಲಿ ನೀಚನೆಂದೆನಿಸಲ್ಪಡ್ತಾನೆ. ಅದೇ ಅಲ್ಲದೆ ಯಾವನಾದ್ರೂ, ಮತ್ತೆ ನೋಡ್ರಿ, ಯಾವನಾದ್ರೂ ಯಾರು? ಯಾವನಾದ್ರೂ ಅಂದ್ರೆ ಯಾರ್ರಿ? ಕ್ರೈಸ್ತವರಲ್ರಿ, ಎಲ್ಲಾ ಜಾತಿ ಜನಾಂಗದವ್ರು ಹೇಳ್ತಾ ಇದ್ದಾರೆ. ಮಾನವನಾಗಿ ಹುಟ್ಟಿದವರು ಹೇಳ್ತಾರೆ, ಯಾವನಾದ್ರೂ ಈ ಆಜ್ಞೆಗಳನ್ನು ಅನುಸರಿಸುವಂತೆ ಬೋಧಿಸಿದ್ರೆ, ತಾನು ಅನುಸರಿಸಿ ಬೇರೆಯವರು ಕೂಡ ಅನುಸರಿಸುವಂತೆ ಬೋಧಿಸಿದ್ರೆ ಅವನು ಗವರ್ಮೆಂಟ್ ಆಫ್ ಹೆವನ್, ಪರಲೋಕ ರಾಜ್ಯದಲ್ಲಿ ಅವನು ಗ್ರೇಟ್ 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 ಎಂದೆನಿಸಲ್ಪಡ್ತಾನೆ. ನಾವು ಬಹಳ ಜನ ಅಡ್ವರ್ಟೈಸ್ ಹಾಕೊಂಡು ಗ್ರೇಟ್ ಆಗಿ ನೋಡ್ತಾ ಇದ್ದೇವೆ. ಏನ್ ಹಾಕೊಂಡು? ಜಾಹೀರಾತುಗಳನ್ನು ಹಾಕಿ ಗ್ರೇಟ್ ಆಗಿ ನೋಡ್ತಾ ಇದ್ದೇವೆ. ಹಾಗಲ್ಲ, ನಮ್ಮ ವ್ಯಕ್ತಿತ್ವದಿಂದಲೇ ನಾವು ಗ್ರೇಟ್ ಆಗ್ಲಿಕ್ಕೆ ಸಾಧ್ಯ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಎಂತ ದೀನತ್ವದ ವಿಷಯದಲ್ಲಿ ಎಂತ ಸಂಗತಿಗಳು. ಈ ಆಜ್ಞೆ ಬೈಬಲ್ ನಲ್ಲಿ ಯಾವನಾದ್ರೂ ಭಾಗವಿಲ್ಲಮ್ಮ, ಎವಡೈನನು. ಆದ್ರೆ ಎವಡೈನನು ಅಂದ್ರೆ ಕ್ರೈಸ್ತವರು ಮಾತ್ರ ಅಲ್ಲ, ಯಾವನೇ ಇರಲಿ. ಆದ್ರೆ ಕ್ರೈಸ್ತವರಾದ ನಾವು ಇದನ್ನು ಪಾಲನೆ ಮಾಡ್ತಾ ಇದ್ದೀವ? ಪ್ರೈಸ್ ಲಾರ್ಡ್ ಜೀಸಸ್. ಕ್ರೈಸ್ತವರಾದ ನಾವು ಇದನ್ನು ಪಾಲನೆ ಮಾಡ್ತಾ ಇದೀವಮ್ಮ ಅಕ್ಕರಿ? ಪ್ರೈಸ್ ಲಾರ್ಡ್ ಜೀಸಸ್. ಅಣ್ಣರೇ, ಮಾಡ್ತಾ ಇದ್ದೀವ? ಹೌದು, ಮಾಡ್ತಾ ಇದ್ದೇವೆ ಅನ್ನೋದೇ ಉತ್ತರ ಬರಬೇಕು ನಮಗೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ಅನ್ಯನು ಇದರೊಳಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ಪಾಲನೆ ಮಾಡೋದ್ರಿಂದ he became great in the kingdom of God and became great on the kingdom of earth also. ಭೂಲೋಕದಲ್ಲಿ ಕೂಡ ಗ್ರೇಟ್ ಆದನು, ಕಿಂಗ್ಡಮ್ ಆಫ್ ಗಾಡ್ ನಲ್ಲಿ ಕೂಡ ಗ್ರೇಟ್ ಆಗಿದ್ದಾನೆ.
ನಾವು ಮನೆಯಲ್ಲಿ ನಮ್ಮ ಸಾಕ್ಷಿಗಳು ಸರಿ ಇರುವುದಿಲ್ಲ, ನಮ್ಮ ವ್ಯಕ್ತಿತ್ವ ಸರಿಯಾಗಿರುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ವಾ? ನಾವು ನುಡಿದಿರ್ತಕ್ಕಂಥ ನುಡಿಗಳು, ಪ್ರಾಮಾಣಿಕವಾಗಿ ನುಡಿತಕ್ಕ ನುಡಿಗಳಲ್ಲಿ ನಮ್ಮ ವ್ಯಕ್ತಿತ್ವ ಸರಿ. ದೇವರ ಮಕ್ಕಳೇ, ಇದು ಸುಮ್ಮನೆ ಅಲ್ಲ ಬರಲ್ಪಟ್ಟಿದ್ದು. ಬೋಧಿಸುವ ಬೋಧಕನು ಅಲ್ಲದೆ ತಂದೆ ತಾಯಿಗಳಿಗೂ ಬೋಧಕರೇ. ಅಲೋ, ನಾವು ಅಷ್ಟೇ ಅಲ್ಲ, ತಂದೆ ತಾಯಿಗಳಿಗೂ ಬೋಧಕರೇ. ನಿಮ್ಮ ಮಕ್ಕಳಿಗೆ ಬೋಧಿಸುವಾಗ ಅಮ್ಮ ಅಬದ್ಧ ಮಾಡಕಂತ చెప్పి ಹೇಳಿದ್ರೆ, ಸುಳ್ಳು ಮಾತಾಡಬೇಕಂತ ಮಕ್ಕಳಿಗೆ ಹೇಳಿದ್ರೆ, ತಾಯಿ ತಂದೆಗಳು ಸುಳ್ಳು ಮಾತಾಡಿದ್ರೆ ತಾಯಿ ತಂದೆಗಳಿಗೆ ತಂದೆ ತಾಯಿಗಳಿಗೆ ಕಿಮ್ಮತ್ತಿರುವುದಿಲ್ಲ ಮಕ್ಕಳ ಮುಂದೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ತಂದೆ ತಾಯಿಗಳಿಗೆ ಏನಿರುವುದಿಲ್ಲ, ಕಿಮ್ಮತ್ತಿರುವುದಿಲ್ಲ. ಇಲ್ಲಿ ನಮ್ಮ ದೇಶದ ರಾಷ್ಟ್ರಪತಿ ತಾನೇ ಬೂಟ್ ಪಾಲಿಶ್ ಮಾಡಲಿಕ್ಕೆ ಕೂತ್ಕೊಂಡಿರುವಾಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಯ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಮಾಡ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇದರಲ್ಲಿ ಎಷ್ಟು ಸ್ಪಷ್ಟವಾಗಿದೆ ಈ ಚಿಕ್ಕ ಚಿಕ್ಕ ಆಜ್ಞೆಗಳು. ಅದು ಓದುವಾಗ ನನಗೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಇಬ್ಬರು ಅನಾಥರ ದಿಕ್ಕಿಲ್ಲದವರಿದ್ದರು. ಇಬ್ಬರು ಯವನಸ್ಥರು, ಚಿಕ್ಕ ಮಕ್ಕಳವರು. ಮೊದಲು ಚಿಕ್ಕವರು, ಆಮೇಲೆ ಯವನಸ್ಥರಾಗಿ, ಈಗ ಪ್ರಮೋಷನ್ ಆಗಿ ಅವರು ದೊಡ್ಡ ದೊಡ್ಡ ಪಾಪ ದಿಕ್ಕಿಲ್ಲದ ಮಕ್ಕಳಿದ್ರು. ಆ ದಿಕ್ಕಿಲ್ಲದ ಮಕ್ಕಳಿಗೆ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಅವರಿಗೆ ಈ ಬೈಬಲ್ ಕಂಠಪಾಠ ಮಾಡ್ಲಿಕ್ಕೆ ಕಲಿಸ್ಕೊಡ್ತಾ ಇದ್ದೆ. ಅವರು ಪ್ರತಿದಿನ ಕಂಠಪಾಠ ಮಾಡ್ತಿದ್ರು ಬಿಡೋದು. ನಾನು ಈ ಪೂರಾ ಮತ್ತೇ ಸುವಾರ್ತೆ 5ನೇ ಅಧ್ಯಾಯ ನನಗೆ ನೆನಪಿರುವುದಿಲ್ಲ. ನಾನು ಓದಿದ್ದೀನಿ ಎಷ್ಟೋ ಸಾರಿ, ನೆನಪಿರುವುದಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಚಿಕ್ಕ ಹುಡುಗರಿದ್ರು, ಬಾಬಾ ದಿಕ್ಕಿಲ್ಲದವರು. ಸ್ವಂತ ಜನನು ಕೈ ಬಿಟ್ಟಿದ್ರು ಅವರಿಗೆ. ದಿಕ್ಕಿಲ್ಲದ್ರು ಬಂದಿರುವಾಗ ಅವ್ರಿಗೆಲ್ಲ ನಾನು ಏನ್ ಮಾಡ್ತಾ ಇದ್ದೆ, ನೀವು ಈ ಮತ್ತೇ ಸುವಾರ್ತೆ 5ನೇ ಅಧ್ಯಾಯ 1ರಿಂದ ಕೊನೆಯವರೆಗೆ ಬೈಪಾಟ್ ಮಾಡ್ಬೇಕಂತ ಹೇಳಿದೆ. 3ರಿಂದ ಕೊನೆಯವರೆಗೆ ಅವನು ಒಂದು ವಚನ ಬೈಪಾಟ್ ಮಾಡ್ಬೇಕಾದ್ರೆ ಬೆಳಗ್ಗೆಯಿಂದ ಅರ್ಧ ತಾಸು 1 ತಾಸು ಬೈಪಾಟ್ ಮಾಡ್ತಾ ಇರ್ತಾನೆ. ಅವನು ಬೈಪಾಟ್ ಮಾಡ್ತಿರುವಾಗ ನನಗೆ ಹೆದರಿಕೆ ಆಗ್ತಿತ್ತು, ಭಯವಾಯಿತು ನನಗೆ. ಈ ಚಿಕ್ಕ ಚಿಕ್ಕ ಆಜ್ಞೆಗಳಲ್ಲಿ ಒಂದನ್ನು ಮೀರಿ ತಾನು ಮೀರುವಂತೆ ಬೋಧಿಸೋನು ದೇವರಾಜ್ಯದಲ್ಲಿ ನೀಚನೆಂದು ಎನಿಸಲ್ಪಡ್ತಾನೆ. ಈ ತೊದಲುತ್ತಾನೆ ನಾಲ್ಗಿಂದ. ಈ ಚಿಕ್ಕ ಚಿಕ್ಕ ಆಜ್ಞೆಗಳಲ್ಲಿ ತಾನು ಅನುಸರಿಸಿ ಬೇರೆಯವರಿಗೆ ಅನುಸರಿಸುವಂತೆ ಬೋಧಿಸೋನು ಅವನು ದೇವರಾಜ್ಯದಲ್ಲಿ ಶ್ರೇಷ್ಠನೆಂದು ಎನಿಸಲ್ಪಡ್ತಾನೆ. ಈ ಚಿಕ್ಕ ಚಿಕ್ಕ ಆಜ್ಞೆಗಳಲ್ಲಿ ನೀವು ಪದೇ 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 ಭಯಪಟ್ಟು ಮಾಡೋದು ನಾನೇ ಕೇಳ್ತಾ ಇದ್ದೇನೆ. ಮೊದಲು ನಾವು ಓದಿದೆ, ಆವಾಗ ನಂಗೆ ತಲೆಗೆ ಹತ್ತಿಲ್ಲ ಅದು. ಆದ್ರೆ ಈ ಮಕ್ಕಳು ಸುಮಾರು 8 ವರ್ಷದ ಹಿಂದೆ ಮಕ್ಕಳು ಅದನ್ನು ಓದ್ತಾ ಇರುವಾಗ ನನ್ನ ಹೃದಯದಲ್ಲಿ ಮೈ ಗಾಡ್, ವಾಟ್ ಅ ವರ್ಡ್ಸ್ ಮೈ ಲಾರ್ಡ್. ಇಸಲೇ ಕೇಳುತ್ತಾ 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 ಇರೋದ್ರಿಂದ ನಂಬಿಕೆ ಉಡ್ತದೆ. ಆ ನಂಬಿಕೆಯಿಂದ ನಮ್ಮ ಜೀವನ ಮಾರ್ಪಟ್ಟಿರುತ್ತದೆ. ಆತ್ಮದಲ್ಲಿ ಬಡಬಡಾದವರು ತಂದೆರು, ಆ ಹುಡುಗ ಆತ್ಮದಲ್ಲಿ ಬಡಬಡಾದವರು ತಂದೆರು, 2.5 ವರ್ಷ ಹುಡುಗ, ನಾ ಮಾತ್ರ ಸರಿ ಬರ್ತಾ ಇಲ್ಲ. ಆತ್ಮದಲ್ಲಿ ಬಡವರಾದವರು ತಂದೆರು, ದೇವರ ರಾಜ್ಯ ಅವರದ್ದು. ಎಷ್ಟು ಚೆನ್ನಾಗಿರ್ತದೆ. ಆತ್ಮದಲ್ಲಿ ಬಡವರಾದವರು ತಂದೆರು, ಯಾಕಂದ್ರೆ ದೇವರ ರಾಜ್ಯ ಅವ್ರದ್ದಾಗಿದೆ. ಆತ್ಮದಲ್ಲಿ ಬಡವರಾದರು, ಏನು ಆತ್ಮದಲ್ಲಿ ಬಡವರಾದರು ತಂದೆರು, ಏನು ದೇವರ ರಾಜ್ಯದರು. ಆತ್ಮದಲ್ಲಿ ದೀನರಾದರು. ಬಡವರಂದ್ರೆ ಏನರ್ಥ? ದೀನರು, ತಗ್ಗಿಸುವಿಕೆ ಇದ್ದವರು ಧನ್ಯರು. ದ ಗವರ್ಮೆಂಟ್ ಆಫ್ ಹೆವನ್ ಸ್ಟ್ಯಾಂಡ್ಸ್ ಫಾರ್ ದೆಮ್. ಅಂದ್ರೆ ಆತ್ಮದಲ್ಲಿ ಬಡವರಾದರು ಧನ್ಯರು, ಅವರು ಪರಲೋಕಕ್ಕೆ ಹೋಗ್ತಾರಂತ ಹೇಳಿಲ್ಲ ಅಲ್ಲೇ. ಹಲೋ, ಪರಲೋಕ ಅಲ್ಲ, ಈ ಲೋಕದಲ್ಲಿ ಪರಲೋಕ ಪ್ರಭುತ್ವ ನಮ್ಮ ಪಕ್ಷದಲ್ಲಿ ನಿಂತು ಕಾರ್ಯ ಮಾಡುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಈ ಚಿಕ್ಕ ಚಿಕ್ಕ ಆಜ್ಞೆಗಳು ಜನರ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ತರ್ತಾರೆ. ಬ್ರದರ್, ನಮಗೆ ಕಲ್ಸ್ಕೊಂಡಿರ್ತಕ್ಕಂಥ ಈ 10 ಆಜ್ಞೆಗಳಿದೆಯಲ್ಲ, 10 ಆಜ್ಞೆಗಳಲ್ಲಿ ನೀವು ಬೈಬಟ್ ಮಾಡ್ತಾ ಇದ್ದೀರಾ? ಹೌದಾ? ಬೈಬಟ್ ಮಾಡ್ತಾ ಇದ್ದೀರಾ? ಹೇಳಿವ ಮಕ್ಕಳು, ಹೇಳಿ 10 ಆಜ್ಞೆ ಹೇಳವ. ವೆರಿ ಗುಡ್. ಯೆಹೋವನಾದ ನಾನೇ ನಿನ್ನ ದೇವರು, ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿಮ್ಗಿರಬಾರದು. 2ನೇದೇನು? ವಿಗ್ರಹಗಳನ್ನು ರೂಪಿಸಿ ಅವುಗಳಿಗೆ ಸೇವಿಸಬಾರದು. 3ನೇದು, ಯೆಹೋವನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. 3ನೇದು, ಸಬ್ಬತ್ತು ದಿನವನ್ನು ಪವಿತ್ರ ದಿನವನ್ನು ಸ್ಮರಿಸಬೇಕು. ಸಂಡೆ ದಿವಸ ಪ್ರಾರ್ಥನೆ ತಪ್ಪಿಸಬಾರದು. ಆಮೇಲೆ ಅಲ್ಲೈತೆ ಆ ತಂದೆ ತಾಯಿಗಳನ್ನು ಸನ್ಮಾನಿಸ್ತಾ ಇದೀವ ಎಲ್ಲರ ಮುಂದೆ. ತಂದೆ ತಾಯಿಗಳು ಗುಡ್ಲು ದೀಶ ಬೈಡಿ ಚುಚ್ಚ ತಲೆದನ್ನು ಭಯಪಡಲ್ಲ.
ಅದಕ್ಕೆ ತಂದೆಗಳನ್ನು ಸನ್ಮಾನಿಸುವರು ಯಾರು? ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ಭೂಲೋಕದಲ್ಲಿ ಬಹುಕಾಲ ಸುಖದಿಂದ ಬದುಕುತ್ತಾನೆ. ನೆಕ್ಸ್ಟ್ ಏನಿದೆ? ವ್ಯಭಿಚಾರ ಮಾಡಬಾರದು, ಕದ್ದುಕೊಳ್ಳಬಾರದು, ನರಹತ್ಯೆ ಮಾಡಬಾರದು, ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಇನ್ನೊಬ್ಬರ ಸೊತ್ತನ್ನು ಲಾಸ್ಟ್ ಆಜ್ಞೆ ಬ್ರದರ್. ಅದು ಲಾಸ್ಟ್ ಆಜ್ಞೆ, ಒಂದು ಆಜ್ಞೆ ಬ್ರದರ್. ನಿಮ್ಗೆ ಗೊತ್ತಿದೆ ಈ ಆಜ್ಞೆಗಳು ಎಂತ ಆಜ್ಞೆಗಳು ಅಂತೀರಿ? ಡು ಯು ನೋ ವಾಟ್ ಕೈಂಡ್ ಆಫ್ ಲಾ ದಿಸ್, ಈ ವಾಟ್ ಕೈಂಡ್ ಆಫ್ ಕಮಾಂಡ್ಮೆಂಟ್ಸ್ ಆರ್ ದೀಸ್? ಡು ಯು ನೋ ಎಂತ ಬೈಬಲ್ ವಿಷಯದಲ್ಲಿ ಹೆಚ್ಚು ನಾನು ಬೈಬಲ್ ಸ್ಟಡಿ ಮಾಡ್ತಾ ಇದ್ರೆ ಇಂಥ ಗ್ರಂಥ ವಿಶ್ವದಲ್ಲಿ ಯಾರಿಗೂ ಇಲ್ಲಂತೆ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಇಂಥ ಗ್ರಂಥ ಯಾರಿಗಿಲ್ಲ ವಿಶ್ವದಲ್ಲಿ, ಯಾರಿಗೂ ಇಲ್ಲಂತೆ. ಅದಕ್ಕಾಗಿ ಇಸ್ರಾಯೇಲರಾದ ನಾವು ಧನ್ಯರು 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 ಎಂಬುದಾಗಿರುತ್ತೆ. ವಿ ಆರ್ ಧನ್ಯರಂದ್ರೇನು? ಬ್ಲೆಸ್ಡ್ ಬ್ಲೆಸ್ಡ್ ಬ್ಲೆಸ್ಡ್. ಚಿಕ್ಕಾಗ್ರೆ ಬೇರೆಯವರ ಸೊತ್ತನ್ನು ಆಶಿಸ. ಕೇಳಿದ್ರೆ ಮಾತನ್ನ, ಬೇರೆಯವರ ಸೊತ್ತನ್ನು ಯಾವುದೇ ಇರಲಿ ಬೇರೆಯವರ ಸೊತ್ತನ್ನು ಆಶಿಸಬಾರದು ಇಷ್ಟೇ. ಮತ್ತು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಿನ್ನೆ ಒಂದು ಮಾತು ಹೇಳಿದೆ ನಾನು ಲೈವ್ ನಲ್ಲಿ. ಈ ಬೇರೆಯವರ ಸೊತ್ತನ್ನು ಆಶಿಸಿದ ಒಂದಾಜ್ಞೆ ಪಾಲನೆ ಮಾಡಿದಾನೆ ಬ್ರದರ್. ಹುಡುಗ ಒಂದೇ ಆಜ್ಞೆ ಪಾಲನೆ ಮಾಡಿದಾನೆ. 10 ಆಜ್ಞೆಗಳು ಪಾಲನೆ ಮಾಡಬೇಕಾಗಿರೋ ನಾವು ಯಾವ ಸ್ಟೇಜ್ಗೆ ಬರ್ಬೋದಿತ್ತು? ಸ್ವಲ್ಪ ದುಡ್ಡು ಬಂತು ಗಂಡನ ಮಾತೆ ಕೇಳಕ್ತಾ ಇರಲಿಲ್ಲ. ಈಗ ಹೆಂಡ್ತಿಯರು, ಕೆಲವು ಸ್ತ್ರೀಯರು ಗಂಡನ ಮಾತೆ ಕೇಳ್ತಾ ಇರಲ್ಲ. ಯಾಕೆ? ಸರ್ಕಾರದಿಂದ 2,000 ಬಂದಿದ್ದಕ್ಕೆ ಅಷ್ಟು ರೂಪಾಯಿ ಆಯ್ತು. ಎಷ್ಟು? 2,000 ಬಂದಿಗೆ. ಅದು ಸ್ವಲ್ಪ ಕೆಲಸ ಐತೆ, ಸ್ವಲ್ಪ 2,000 ನೀ ಕೊಟ್ಟಿ ಏನದ? ಶಾಪಿಂಗ್ ಹೋಗ್ತಾನೆ. ಎಲ್ಲಿ ಬಂದೈತೆ ಶಾಪಿಂಗ್? ನಮಗ ಸರ್ಕಾರ ಕೊಟ್ಟೈತಿ. ಕಲಾಸ್ ಆ ಗಂಡನ ಮಾತು ಕೇಳ್ತಾವ್ರು, ಅಷ್ಟು ರೂಪಾಯಿ ಬಂದು ಹೋಗ್ತಾರ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಇಲ್ಲಿ ಹೇಳ್ತಾ ಇದ್ರಿ ನೋಡ್ರಿ, ಇನ್ನೊಬ್ಬರ ಸೊತ್ತನ್ನು ಆಶಿಸ. 10ನೇ ಆಜ್ಞೆ ಅಲ್ಲ ಅದು. ಇನ್ನೊಬ್ಬರ ಸೊತ್ತನ್ನು ಆಶಿಸಬಾರದು. ನೋಡ್ರಿ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ತಮಿಳುನಾಡಿನಲ್ಲಿ ನಡೆದಿರ್ತದೆ. ನಿನ್ನೆ ಹೇಳಿದ್ದೀನಿ ನಾನು, ಬಹಳ ಇಂಟ್ರೆಸ್ಟಿಂಗ್ ಇತ್ತು. ತಮಿಳುನಾಡಲ್ಲಿ ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಕೇಳಿದ್ರು. ಹೋಗ್ತಾ ಹೋಗ್ತಾ ಸ್ಕೂಲ್ ಹೋಗ್ತಾ ಇದ್ದ ಹುಡುಗ, 7 ವರ್ಷದ ಹುಡುಗ. ಎಷ್ಟು ವರ್ಷದ ಹುಡುಗ? 7 ವರ್ಷದ ಹುಡುಗ ಸ್ಕೂಲ್ಗೆ ಹೋಗ್ತಿದ್ದ. ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಅವನು ಏನ್ ಮಾಡಿದಾನೆ, ಸ್ಕೂಲ್ ಹೋಗ್ತಾ ಇರುವಾಗ ಅವನಿಗೆ ಇದು ಕಾಣಿಸ್ಬಿಡ್ತು. ಏನ್ ಕಾಣಿಸ್ಬಿಡ್ತು? ಒಂದು ಪರ್ಸ್ ಸಿಕ್ಕಿತ್ತು, ಹಣ ತುಂಬಿರ್ತಕ್ಕಂಥ ಪರ್ಸ್ ಸಿಕ್ಕಿತ್ತು. ಪರ್ಸ್ ಸಿಕ್ಕಿದ್ಕೊಳ್ಳಿ ಅದು ಹಣ ಎಣಿಸಿದ್ರೆ ಅದರೊಳಗೆ ಏನಿತ್ತು? 50,000 ರೂಪಾಯಿ. 50,000 ರೂಪಾಯಿ. ಅದರೊಳಗೆ ATM ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು ಡಾಕ್ಯುಮೆಂಟ್ಸ್ ಕಾರ್ಡ್ಗಳೆಲ್ಲ ಅದರೊಳಗಿತ್ತು. ಇದು ಸಿಕ್ಕಿದ್ಕೊಳ್ಳಿ 50,000 ರೂಪಾಯಿ ಸಿಕ್ಕರೆ ನೀವು ಮನೆಗೆ ತಗೊಂಡೋದ್ರೆ ನಿಮ್ಮ ತಾಯಿ ತಂದೆಗಳು ಏನ್ ಹೇಳ್ತಾರೆ? ಆದ್ರೆ ಅವನು ತಂದೆ ತಾಯಿಗಳ ಮಾತನ್ನು ಕೇಳಿದಾನಲ್ಲಿ. ಯಾಕಂದ್ರೆ ಬೇಟಾ, जो भी दूसरे का रहता है वो हमारा कभी नहीं होता है. दूसरे का कभी लालसा नहीं करना. हालेलुया. दूसरे का कभी लालच नहीं करना, वो हमारा नहीं है. दूसरों का मेहनत का फल पर हम कभी भी लालच नहीं रखना. ಅಭಿಲಾಷ, ಬೇರೆಯವರ ಸೊತ್ತನ್ನು ಆಶಿಸಬಾರದು. ಸಿಂಪಲ್ ಆಜ್ಞೆ ಬರೆದಿರೋದು. ಅದನ್ನು ನೋಡಿದ ಕೂಡಲೇ ಅವನು ತಂದೆ ತಾಯಿಗಳು, ಯಾಕಂದ್ರೆ ತಂದೆ ತಾಯಿ ಕೆಲಸ ಕೊಟ್ಟಿದ್ದಾರೆ ಅವರಿಗೆ, ಏನೇ ಇದ್ರು ಬೇರೆಯವ್ರ ವಸ್ತುಗಳು ನಾವು ತಗೋಬಾರ್ದು ಮಗ, ಅವ್ರು ಬಹಳ ಕಷ್ಟಪಟ್ಟು ದುಡಿದು ತಗೊಂಡಿರ್ತಾರೆ. ಆ ಹುಡುಗ ಏನ್ ಮಾಡ್ತಾನೆ, ಆ ಪರ್ಸ್ ತಗೋತಾನೆ. ಆ ಪರ್ಸ್ ತಗೊಂಡು ಅವನು ಹೋಗುವ ದಾರಿಯಲ್ಲಿ ಒಂದು ಪೊಲೀಸ್ ಠಾಣೆ ಇರ್ತದೆ. ಆ ಪೊಲೀಸ್ ಠಾಣೆಗೆ ಹೋಗಿ ಆ ಪರ್ಸ್ ಕೊಡ್ತಾನೆ. ಸರ್ ಇದು ಪರ್ಸ್ ಸಿಕ್ಕಿದೆ, ಇದು ಯಾರ್ದೇನೋ ಗೊತ್ತಾಗ್ತಾ ಇಲ್ಲ, ನೀವು ಆ ಪರ್ಸ್ ಅವ್ರಿಗೆ ತಲುಪಿಸ್ರಿ ಎಂಬುದಾಗಿ ಹೇಳ್ತಾನೆ. ಆ ಪೊಲೀಸ್ ಠಾಣೆಯಲ್ಲಿರತಕ್ಕಂಥ ಅಧಿಕಾರಿ ಆಶ್ಚರ್ಯಚಕಿತನಾಗ್ತಾನೆ. ನೋಡ್ರಿ, ಒಂದು ಚಿಕ್ಕ ಆಜ್ಞೆ ಪಾಲನೆ ಅಧಿಕಾರಿಗಳನ್ನು ಕೂಡ ಶೇಕ್ ಮಾಡಿದ್ರೆ, ಮೈ ಬೈಬಲ್ ಇಸ್ ಅ ರಾಯಲ್ ಕಮಾಂಡ್ಮೆಂಟ್. ರಾಜರಿಗೆ ಇರತಕ್ಕಂಥ ಆಜ್ಞೆ ಇದು. ಇದನ್ನು ಪಾಲನೆ ಮಾಡಿದನು ರಾಜ ವೈಭವವನ್ನು ಅನುಭವಿಸ್ತಾನೆ. Oh, hallelujah. He will experience the splendor of the kingdom of the heaven. Splendor of the kingdom of heaven. God will show the glory out of him. ಎಲ್ಲರೂ ಪಾಪ ಮಾಡಿ ದೇವರು ಕೊಟ್ಟ ಮಹಿಮೆಯನ್ನು ಹಾಳು ಮಾಡಿಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಇವನು ದೇವರ ವಾಕ್ಯದ ಪಾಲನೆ ಮಾಡಿ ದೇವರು ಕೊಟ್ಟ ಮಹಿಮೆಯನ್ನು ಆತನು ಪ್ರಕಟಪಡಿಸ್ತಾ ಇದ್ದಾರೆ ತನ್ನ ದೇಹದಿಂದ. ಪ್ರೈಸ್ ಲಾರ್ಡ್ ಸಿಸ್ಟರ್. ಹಲ್ಲೆಲೂಯಾ ಬ್ರದರ್. ಆ ಪೊಲೀಸ್
PSI ಸ್ಟನ್ ಆಗಿಬಿಟ್ಟಿದ್ದಾನೆ. ಅಯ್ಯೋ, ಈ ಹುಡುಗ ಕಿಸ್ಕಾಬಿಟ್ಟಾರೆ ಫಲಾನ, ನಿನಗೆ ಯಾಕಪ್ಪ ಇಷ್ಟು ದುಡ್ಡಿತ್ತಲ್ಲ, ನಿನಗೆ ಸ್ಕೂಲ್ನಲ್ಲಿ ಬುಕ್ಸು ಅದು ಇದು ಆಟ ಆಡೋ ಸಾಮಾನು ಎಲ್ಲ ತಗೋಬೋದಿತ್ತು, ನೀನೊಂದು ಬೈಕು ತಗೋಬೋದಿತ್ತು, ಎಲ್ಲಾನೇ ತಗೋಬೋದಿತ್ತಲ್ಲ, ಇದು ಯಾಕೆ ತಂದು ಕೊಟ್ಟೆ ಅಂದ್ರೆ ಏನಾದ್ರೆ ये दूसरों का मेहनत का पैसा है सर, हम कैसा ले सकते हैं, ये दूसरों का मेहनत का है. ಮಾತಾ ಪಿತಾ ಕಲಿಸ್ಕೊಟ್ಟಿರ್ತಕ್ಕಂಥ ನೀತಿ, ಯಾವ ನೀತಿ? ಧರ್ಮಶಾಸ್ತ್ರದಲ್ಲಿ ಇರ್ತದ 10ನೇ ಆಜ್ಞೆ. ಯಾರು ಕಲಿಸ್ಕೊಟ್ಟಿದ್ದು? ಮೋಸೆ ಮೂಲಕವಾಗಿ ದೇವರು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ. ಅಂದ್ರೆ 5ನೇ ಆಜ್ಞೆ ಪಾಲನೆ ಆಗ್ತಾ ಇದೆ. ಏನಾಗ್ತಾ ಇದೆ? ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸ್ರಿ, ಅವರ ಮಾತನುಸಾರವಾಗಿ ನಡೆದ್ರೆ. ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1 ರಿಂದ 2, 1, 2, 3 ಓದ್ತಿರಮ್ಮ, ಬೇಗನೆ ಓದ್ತಿರಿ, ಮನೆಗೆ ಹೋಗೋಣ, ಟೈಮ್ ಆಗೈತಿ. ಹಲ್ಲೆಲೂಯ. ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1, 2, 3. ಮಕ್ಕಳೇ, ನೀವು ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾದರೆ ಇದು ನ್ಯಾಯವಾದದ್ದು. ನೋಡ್ರು ಮಕ್ಕಳೇ, ನೀವು ಕರ್ತನಲ್ಲಿದ್ದ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾದರೆ, ಅವರಿಗೆ ವಿಧೇಯರಾದರೆ ಇದು ಪ್ರಾಮಾಣಿಕವಾದದ್ದು. ಇದು ಎಂತದು? ಇದು ನ್ಯಾಯಮೈನದಿ. ಮತ್ತು ಅಷ್ಟಕ್ಕೆ ಬಿಡ್ಲಿಲ್ಲ. ಅಲೋ, ಅವರ ಮಾತನ್ನು ಕೇಳುವುದು ಮಾತ್ರ, ನಿಮ್ಮ ತಂದೆಯನ್ನು ನಿಮ್ಮ ತಾಯಿಯನ್ನು ಅಂದ್ರೆ ಸನ್ಮಾನಿಸಿದರೆ ಇದು ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ ಆಗಿದೆ. ಸನ್ಮಾನಿಸಿದರೆ ನಿನಗೆ ನಿನ್ನ ಜೀವಮಾನಕ, ನಿನಗೆ ಮೇಲಷ್ಟೇ ಅಲ್ಲ, ನಿನಗೆ ಮೇಲಾಗುವುದು, ನಿನಗೆ ತೃಪ್ತಿಯುಳ್ಳ ದೀರ್ಘಾಯ. ಅಂದ್ರೆ ನಿನ್ನ ಜೀವಮಾನ ಕಾಲವೆಲ್ಲ ಮೇಲೆ ಆಗ್ತದೆ ಹೊರತು ಕೇಡಾಗುವುದಿಲ್ಲ. ನೀನು ಭೂಮಿಯ ಮೇಲೆ ಬಹುಕಾಲ ತೃಪ್ತಿಯುಳ್ಳವನಾಗಿ ಬದುಕುತ್ತೆ. ಗ್ರ್ಯಾಂಡ್ ಆಗಲಿ, ಕಚಡ ಜೀವನ ಅಲ್ಲ, ಕಳ್ಳರ ಮುಖದ ಜೀವನ ಅಲ್ಲ, ಗೌರವವಿಲ್ಲದ ಜೀವನ ಅಲ್ಲ, ಮರ್ಯಾದೆ ಕಳ್ಕೊಂಡಿರುವ ಜೀವನ ಅಲ್ಲ, ಗೌರವನೀಯವಾದಂತ ಮಾನ್ಯವಾದಂತ ಜೀವನವನ್ನು ಜೀವಿಸ್ತೀವಿ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಸುಂದರವಾಗಿ ಬರಲ್ಪಟ್ಟಿದೆ. ತಂದೆ ತಾಯಿಗಳ ಮಾತನ ಪಾಲನೆ. ಎರಡನೇದು ಕೊನೆ ಆಜ್ಞೆಯನ್ನು, 10ನೇ ಆಜ್ಞೆದ ಕೊನೆ ಆಜ್ಞೆನು, ನೀವು ನಿನ್ನ ಆ ಪೂರ ಆಜ್ಞೆಯನ್ನೇ ಓದ್ಬಿಡೋಣ. ಹೇಗಂದ್ರೆ, ನಿನ್ನ ಬೇರೆಯವರ ಸೊತ್ತನ್ನು ಆಶಿಸಬಾರದು. ಅಪೂರ್ಣ ವಿಮೋಚನ ಕಾಂಡ ಪೂರ ಬೇರೆಯವರ ಸೊತ್ತು ಅಂದ್ರೆ ಅಷ್ಟೇ ತಿಳ್ಕೊಂಡ್ರೆ, ಅಲ್ಲೇ ಬೇರೆಯವರ ಹೆಂಡತಿ ಆಗಲಿ, ಬೇರೆಯವರ ಮಕ್ಕಳಾಗಲಿ, ಹೊಲದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದಂತ ವಸ್ತುಗಳಾಗಲಿ ಆಶಿಸಬಾರದು. ನೀನು ನಿನ್ನ ನೆರೆಯವನ ಮನೆಯನ್ನು 17ನೇ ವಚನ ಬರೆದರೆ, ನೀನು ನಿನ್ನ ನೆರೆಯವನ ಮನೆಯನ್ನು ಆಶಿಸಬಾರದು, ನೆರೆಯವನ ಹೆಂಡತಿಯನ್ನು ಆಶಿಸಬಾರದು, ಅವರ ಕೆಲಸಗಾರರಾಗಲಿ ಅವರ ದಾಸದಾಸಿಯರನ್ನಾಗಲಿ ಆಶಿಸಬಾರದು, ಅವರ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಅವ್ರಿಗಿರ್ತಕ್ಕಂಥ ಸೊತ್ತಿನಲ್ಲಿ ಏನಾದರಾಗಲಿ ಆಶಿಸಬಾರದು. ನಿನ್ನ ನೆರೆಯವರಿಗಿರುವ ಯಾವುದನ್ನು ಆಶಿಸಬಾರದು ಎಂದು ಹೇಳಿದನು. ಅರ್ಥ ಆಯ್ತಾ? ಇಲ್ಲಿ ಹೆಂಡತಿ ಅಂತಿದೆ, ಒಂದು ಮಿಸ್ ಆಯ್ತಲ್ಲೇ. ಹಲೋ, ಇಲ್ಲಿ ಹೆಂಡತಿ ಅಂತಿದೆ, ಒಂದು ಮಿಸ್ ಆಯ್ತು. ಏನು ಮಿಸ್ ಆಯ್ತ್ರಕ್ಕ? ಮಕ್ಕಳು, ಗಂಡ ಮಿಸ್ ಆಯ್ತು. ಅದಕ್ಕೆ ಕೆಳಗೆ ಏನ್ ಮಾಡಿದ್ದಾರೆ? ನಿನ್ನ ನೆರೆಯವರಿಗಿರುವ ಯಾವುದನ್ನಾದ್ರೂ, ಅಂದ್ರೆ ಅರ್ಥ ಏನು? ನಿನ್ನ ನೆರೆಯವರ ಹೆಂಡತಿ ಆಗಲಿ ಗಂಡನಾಗ್ಲಿ ಯಾವುದನ್ನಾಗ್ಲಿ ಆಶಿಸಬಾರದು. ಈ ಹುಡುಗ ಪರ್ಸ್ ತಗೊಂಡೋಗಿ PSI ಹತ್ರ, ಆ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿ ಹತ್ರ ಕೊಟ್ಟಿರುವಾಗ, PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ತನಿಖಾಧಿಕಾರಿ ಹತ್ರ ಕೊಟ್ಟಿರುವಾಗ, ಆ ಪೊಲೀಸ್ ತನಿಖಾಧಿಕಾರಿ ಆಶ್ಚರ್ಯಚಕಿತನಾದನು. ಏನಾದನು? ಆಶ್ಚರ್ಯಚಕಿತನಾದನು. ಬಹಳ ಇದೇನಪ್ಪ? ಆ ಹುಡುಗನ ಕೇಳಿದ್ರೆ, दूसरों का मेहनत का फल है सर, दूसरों का मेहनत का चीज ಮೈ कैसे लेंदे ಅಂತ ಹೇಳಿದ ಕೂಡಲೇ ಅವನಿಗೆ, ಅಪ್ಪ ನೀನು ಮಾಡಿರ್ತಕ್ಕಂಥ ಈ ಕ್ರಿಯೆ ಬಹಳ ಸಂತೋಷ ತುಂಬಿತ್ತು ನಮಗೆ. ಅದಕ್ಕೆ ನಿನಗೆ ಏನ್ ಬಹುಮಾನ ಕೊಡಬೇಕು ಹೇಳು, ನಾವು ಕೊಡ್ತೀವಿ ನಿನ್ನ ಹತ್ರ. ಆ ಹುಡುಗ, नहीं मुझे कुछ भी नहीं चाहिए, ये मेरा तो नहीं है, ये दूसरों का है, दूसरों का देने से मेरे को कई कुछ चाहिए, ನನಗೆ ಏನು ಬೇಡ್ರಿ. नहीं ನೀನು ಕೇಳಬೇಕು, ನಿನಗೆ ಏನು ಬೇಕಾದ್ರೂ ನಾವು ಮಾಡ್ತೇವೆ, ಏನು ಕೇಳಿದ್ರು ನೀನು ಕೊಡ್ತೇವೆ ಅಂತ ಹೇಳಿ. ಆದ್ರೆ ಹುಡುಗ ಏನಾದ್ರು ಗೊತ್ತಿದೆ, ನಾವಾದ್ರೆ ಏನಂತಿದ್ದೇವೆ?
ನಿಂಗೆ ಏನಾರ ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೇಳ್ತಾರೆ, ಏನು ಬಹುಮಾನ ಕೇಳಿದ್ರೆ ನಾವು ಕೊಡ್ತೇವೆ, ನೀನು ಏನು ಕೇಳಿದ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಆ ಚಿಕ್ಕ ಹುಡುಗ, ಒಂದು ಬಾಲಕನು, ಅಕ್ಕರಿ ಏನ್ ಕೇಳ್ತಾನೆ ಗೊತ್ತಿದೆ? ಆ ತಮಿಳುನಾಡಿನಲ್ಲಿ ಒಂದು ಚಿತ್ರ ನಟ ಇದ್ದಾನೆ, ಚಲನಚಿತ್ರ ನಟ, ಫಿಲಿಂ ಆಕ್ಟರ್ ಇದ್ದಾನೆ. ಅವನು ಬಹಳ ಖ್ಯಾತ ಆಕ್ಟರ್. ಆತನು ಬಹಳ ಜನರಿಗೆ ದಾನ ಮಾಡಿದ್ದಾನೆ, ದಿಕ್ಕಿಲ್ಲದವರಿಗೆ, ವಿಧವೆಂದರಿಗೆ. ಆತನನ್ನು ದೇವರೆಂದು ಪೂಜಿಸ್ತಾರೆ ಅಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ದೇವರೆಂದು ಪೂಜಿಸ್ತಾರೆ. ಆತನನ್ನು ಭೇಟಿ ಆಗಬೇಕಂತ ಹೇಳಿ ಏನಂತ ಹೇಳ್ತಾನೆ? ಆ ಚಿತ್ರನಟವನ್ನು ನಾನು ಭೇಟಿ ಆಗ್ಬೇಕು, ಅವ್ರು ನೋಡ್ಬೇಕು ಸರ್ ಅಂತ ಹೇಳ್ತಾನೆ. ಯಾರು? ಆ ಸಣ್ಣ ಹುಡುಗ. ಅವಾಗ ಪೊಲೀಸ್ ಠಾಣೆಯ ಅಧಿಕಾರಿ ಏನ್ ಮಾಡ್ತಾರಂದ್ರೆ, ಸರಿಯಪ್ಪ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಹಾಗೋ ಹೀಗೋ ಮಾಡಿ ಅವರ ಫೋನ್ ನಂಬರ್ ತೆಗೆದುಕೊಂಡು, ಆ ಖ್ಯಾತ ಚಿತ್ರ ನಟ ಅವರ ಫೋನ್ ನಂಬರ್ ಅನ್ನು ತೆಗೆದುಕೊಂಡು, ಅವರ ಕಡೆ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡ್ರು. ಆ ದಿನಕ್ಕೆ ತಕ್ಕಂತೆ ನೀವು ಬಂದು ಭೇಟಿ ಆಗಬಹುದೆಂಬುದಾಗಿ ಆ ಖ್ಯಾತ ಚಿತ್ರ ನಟ ಅವರಿಗೆ ಸಮಯವನ್ನು ಕೊಡ್ತಾನೆ. ಆಗ ಆ ಸಮಯವನ್ನು ಕೊಟ್ಟಿರುವಾಗ ಆ ಮಗನನ್ನು, ಎಲ್ಲ ಹೇಳ್ತಿರಲ್ವಯ್ಯ, ಆ ಮಗನ ಚಲನಚಿತ್ರ, ಆ ಫೋಟೋವನ್ನು ತೋರಿಸ್ತೇನೆ ನಿಮ್ಗೆಲ್ಲರಿಗೆ. ಆ ಮಗನನ್ನು, ಯಾರು ಹೆಸರು ಹೇಳಕ್ ಹೋಗ್ಬೇಡ್ರಿ, ನಟದ ಹೆಸರು ಪ್ರೈಲಾಟ್ ಜಿಎಸ್, ಯಾಕಂದ್ರೆ ಲೈವ್ ನಲ್ಲಿ ಮಾಸ್ಟರ್ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಹಾಗಾಗಿ ಆ ಖ್ಯಾತ ಚಿತ್ರ ನಟ ನೋಡ್ರಿ, ಹುಡುಗ 7 ವರ್ಷದ ಹುಡುಗ. ಈ ಹುಡುಗ ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತ ಘಟನೆ ಇದು. ಆಗ ಈ ಹುಡುಗ ಏನ್ ಮಾಡ್ತಾನೆ, ಈ ಹುಡುಗನು ಸಿಕ್ಕಿರುವ ಪರ್ಸನ್ನು ತೆಗೆದು ಕೊಟ್ಟಿರ ಕೂಡಲೇ ಅವ್ರು ಹೇಳ್ತಾನೆ, ನನಗೆ ಒಂದು ಚಿತ್ರನಟಿಯನ್ನು ಭೇಟಿಯಾಗಬೇಕು, ಆ ಖ್ಯಾತ ಚಿತ್ರನಟಿಯನ್ನು ನಾನು ಭೇಟಿಯಾಗಬೇಕು, ನಾನು ನೋಡಬೇಕೆಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆತನನ್ನು ದೇವರೆಂದು ಪೂಜಿಸ್ತಾರೆ ಅವರು ತಮಿಳುನಾಡಿನಲ್ಲಿ. ಆತನು ದೇವರು, ಆ ಖ್ಯಾತ ಚಿತ್ರನಟಿಯನ್ನು ನಾನು ನೋಡಬೇಕೆಂಬುದಾಗಿ ಹೇಳುವಾಗ PSI, ಆ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾರೆ, ಅವನಿಗೆ ವ್ಯವಸ್ಥೆ ಮಾಡ್ತಾರೆ ಖ್ಯಾತ ಚಿತ್ರನಟಿಯನ್ನು ನೋಡ್ಲಿಕ್ಕೆ. ವ್ಯವಸ್ಥೆ ಮಾಡಿರುವಾಗ ಆ ವ್ಯವಸ್ಥೆಯಲ್ಲಿ ಅವರು ಸಮಯ ಕೊಡ್ತಾರೆ. ಆ ಸಮಯಕ್ಕೆ ತಕ್ಕಂತೆ ಈ ಹುಡುಗನು, ಯಾರು ಈ ಚಿಕ್ಕ ಬಾಲಕನು, ಅವರ ತಂದೆ ತಾಯಿಗಳು, ಅವರ ಸಹೋದರರು ಎಲ್ಲರೂ ಆ ಖ್ಯಾತ ಚಿತ್ರ ನಟನ ಹತ್ರ ಹೋಗಿ ಭೇಟಿ ಆಗ್ತಾರೆ. ಭೇಟಿಯಾಗಿರುವಾಗ ಖುಷಿ ಆಗ್ತಾರೆ. ಆತನ ಜೊತೆಯಲ್ಲಿ ಆ ಒಂದು ಚಿತ್ರ ನಟನೆ ಅವರ ಜೊತೆಲಿ ಸೆಲ್ಫಿ ತೆಗೆದುಕೊಳ್ತಾನೆ. ಏನ್ ತೆಗೆದುಕೊಳ್ತಾನೆ? ಸೆಲ್ಫಿ ತೆಗೆದುಕೊಳ್ತಾನೆ. ಹಲ್ಲೆಲೂಯಾ. ಆ ಖ್ಯಾತ ಚಿತ್ರ ನಟ ಸೆಲ್ಫಿ ತೆಗೆದುಕೊಂಡು ಆ ಕುಟುಂಬ ಸಮೇತ ಅವರ ಜೊತೆಯಲ್ಲಿ ಏನ್ ಮಾಡ್ತಾನೆ? ಫೋಟೋ ತೆಗೆದುಕೊಳ್ತಾನೆ. ಫೋಟೋ ತೆಗೆದುಕೊಂಡು ಆ ಚಿಕ್ಕ ಬಾಲಕನ ಆ ಸ್ಟೋರಿಯನ್ನು ಕೇಳಿ ಆ ಚಿತ್ರನಟ, ಖ್ಯಾತ ಚಿತ್ರನಟ, ಬಡ ಕುಟುಂಬ ಅದು. ಯಾವುದು? ಆ ಬಾಲಕನ ಬಡ ಕುಟುಂಬ. ಆ ಖ್ಯಾತ ಚಿತ್ರನಟ ಲೈಫ್ ಟೈಮ್ ಸ್ಕಾಲರ್ಶಿಪ್ ಅವತರಿಗೆ ಪ್ರದಾನ ಮಾಡ್ತಾನೆ. ಯಾವಾಗ? तेरे जीवन भर में तू क्या सीखता सीख बेटा, तेरा पूरा पढ़ाई का खर्चा मैं देख लेता हूं. ಅಂದ್ರೆ ಆತನ ಸತ್ರು ಕೂಡ ಆ ಟ್ರಸ್ಟ್ ಅಲ್ಲಿ ಇರ್ತಾರೆ. ಅವ್ರ ಟ್ರಸ್ಟ್ ಇದೆ, ಬಹಳ ದೊಡ್ಡ ಸಂಸ್ಥೆ ಇದೆ ಅವರು. ಆ ಸಂಸ್ಥೆಯಲ್ಲಿ ಅವರು ಸಂಸ್ಥಾಪೂರ್ವಕವಾಗಿ ಪ್ರಮಾಣ ಪತ್ರವನ್ನು ಕೊಟ್ಟು ಈತನ ಲೈಫ್ ಟೈಮ್ ಎಜುಕೇಶನ್ ಸ್ಕಾಲರ್ಶಿಪ್ ನನ್ನ ಕಡೆಯಿಂದ ಕೊಡಲಾಗ್ತದೆ ಎಂಬುದಾಗಿರ್ತಾರೆ ಆ ಚಿತ್ರನಟನು. ಆ ಹುಡುಗ ಸಾಮಾನ್ಯವಾದಂತ ಕೊನೆಯ ಆಜ್ಞೆ, ಬೇರೆಯವರ ಸೊತ್ತನ್ನು ಒಂದು ಆಜ್ಞೆ ಪಾಲನೆ ಮಾಡಿದ್ರೆ ಲೈಫ್ ಟೈಮ್ ನಿನಗೆ ಆಶೀರ್ವಾದ ಬಂದಿದೆ ಅಂದ್ರೆ 10 ಆಜ್ಞೆಗಳನ್ನು ಪಾಲನೆ ಮಾಡಿದ್ರೆ ನಿನ್ನ ಜೀವನ ರಾಜಯಾಜಕ ವಂಶಸ್ಥ ಜೀವನ ಆಗ್ತದೆ ಅಂತೇಳಿ ಇದಕ್ಕಿಂತ ದೊಡ್ಡ ಸಾಕ್ಷಿ ನಾನು ಏನ್ ಕೊಡ್ಬೇಕು? ಓ ಐ ಲವ್ ಟು ಟೆಲ್ ದಿಸ್. ತಂದೆ ತಾಯಿಗಳ ಮಾತನ್ನು ಪಾಲನೆ ಮಾಡಿ, ಅದಕ್ಕೆ ಬೈಬಲ್ನಲ್ಲಿ ಅದ್ಭುತವಾದಂತಹ ಸಂಗತಿಗಳು ಬರೆಯಲ್ಪಟ್ಟಿದೆ. ರೋಮಾಪುರದವರ ಪತ್ರಿಕೆ 2ನೇ ಅಧ್ಯಾಯ 17 ಚಲಿದೆ. ಧರ್ಮಶಾಸ್ತ್ರ ಈ ದೇವರ ವಾಕ್ಯವನ್ನು ಕೇಳುವುದರಿಂದಲ್ಲ, ಯಾರಿಗೆ? ಕ್ರಿಸ್ತರಿಗೆಲ್ಲ, ಅನ್ಯರಿಗೆ ಹೇಳ್ತಾನೆ. ಈ ದೇವರ ವಾಕ್ಯಗಳನ್ನು ದೇವರ ದೃಷ್ಟಿಯಲ್ಲಿ ಭೇದ ಭಾವ ಯಾವುದೂ ಇಲ್ಲ. ಮತ್ತೊಂದು ಆವರ್ತಿ ಹೋಗ್ತೀರಿ 2ನೇ ಅಧ್ಯಾಯ, ರೋಮಾಪುರದವರ ಪತ್ರಿಕೆ 2ನೇ ಅಧ್ಯಾಯ. ಎಲ್ಲಿಂದಂದ್ರೆ ಪಕ್ಷಪಾತ ಇಲ್ಲ, ಏನಿಲ್ಲ ದೇವರ ದೃಷ್ಟಿಯಲ್ಲಿ. ದೇವರಲ್ಲಿ ಪಕ್ಷಪಾತ ಇಲ್ಲ, ಯಾವ ಭೇದ ಭಾವ ಇಲ್ಲ. ರೋಮ ಎಷ್ಟನೇ ವಚನ ಮಾತು ಓದುವಾಗ? 2:11 ಸ್ಟಾರ್ಟ್ ಮಾಡೋಣ. ರೋಮ 2:11 ಬಹಳ ಜಾಗ್ರತೆಯಿಂದ ಕೇಳ್ಕೊತ್ರಿ. ನಾವು ಇದು ನಮಗೆ ಒಂದು ದೊಡ್ಡ ಚಾಲೆಂಜ್. ಇದು ಕ್ರೈಸ್ತವರಾಗಿರೋ ನಮಗೆ ಒಂದು ದೊಡ್ಡ ಚಾಲೆಂಜ್. ಹಲ್ಲೆಲೂಯಾ.
ದೇವರಲ್ಲಿ ಪಕ್ಷಪಾತವಿಲ್ಲ, ಪಕ್ಷಪಾತವಿಲ್ಲ. ನ್ಯಾಯ ಪ್ರಮಾಣವಿಲ್ಲದೆ ಈ ನೋಡ್ರಿ, ಈ ನ್ಯಾಯ ಪ್ರಮಾಣ ಇಲ್ಲದೆ ಪಾಪ ಮಾಡಿದವರೆಲ್ಲರೂ, ಅಂದ್ರೆ ಈ ನ್ಯಾಯ ಪ್ರಮಾಣ ಯಾರಿಗಿಲ್ಲ? ಅನ್ಯರಿಗಿಲ್ಲ. ಈ ನ್ಯಾಯ ಪ್ರಮಾಣ ಇಲ್ಲದೆ ಪಾಪ ಮಾಡಿದ ಎಲ್ಲರಿಗೂ ಈ ನ್ಯಾಯ ಪ್ರಮಾಣ ಇಲ್ಲದೆ ಅವ್ರಿಗೂ ಶಿಕ್ಷೆ ಆಗ್ತದೆ ಖಂಡಿತ. ಆದ್ರೆ ಈ ಬೈಬಲ್ ಈ ನ್ಯಾಯ ಪ್ರಮಾಣ ಇದ್ದು ಅವರು ಪಾಪ ಮಾಡಿದ್ರೆ ಈ ನ್ಯಾಯ ಪ್ರಮಾಣದ ಪ್ರಕಾರವಾಗಿ ಶಿಕ್ಷೆ ಆಗ್ತದೆ. ಯಾವ ಶಿಕ್ಷೆ? ತೀರ್ಪು ಹೊಂದುತ್ತಾರಂತೆ. ಆದ್ರೆ ನ್ಯಾಯ ಪ್ರಮಾಣ ಅನ್ಯರು ನ್ಯಾಯ ಪ್ರಮಾಣ ಇಲ್ಲದೆ ಅವರ ಮನಸ್ಸಾಕ್ಷಿಯಿಂದ ಅವರಿಗೆ ತೀರ್ಪಾಗ್ತದಂತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ನ್ಯಾಯ ಪ್ರಮಾಣವನ್ನು ಕೇಳುವವರು, ನೋಡ್ರಿ, ಲಿಸನ್ ಕೇರ್ಫುಲಿ. ಈ ಬೈಬಲ್ ಅನ್ನು ಕೇಳುವವರು ದೇವರ ಸನ್ನಿಧಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನೀತಿವಂತರು ಎನಿಸಲ್ಪಡುವುದಿಲ್ಲ. ಬ್ರದರ್, ಈ ನ್ಯಾಯ ಪ್ರಮಾಣವನ್ನು ಕೇಳ್ತಾ ಇರೋರು ಯಾವತ್ತು ದೇವರ ದೃಷ್ಟಿಯಲ್ಲಿ ನೀತಿವಂತರು ಎನಿಸಲ್ಪಡುದ? ಈ ನ್ಯಾಯ ಪ್ರಮಾಣವಾಗಿ ಅನುಸರಿಸುವವರೇ ನೀತಿವಂತರೆಂದು ಎನಿಸಲ್ಪಡುವರು. ಅಂದ್ರೆ ಅರ್ಥ ಏನು? ಇದನ್ನು ಕೇಳಿ ನಡೆದಿದ್ದವನು, ಅವನು ಎಷ್ಟೋ ಆತ್ಮೀಯನಾಗಿರ್ಲಿ, ನಡೆದಿದ್ದವನು ನೀತಿವಂತನೆಂದು ಎನಿಸಲ್ಪಡುದ. ಅವನು ಅನ್ಯನೇ ಇರಲಿ, ಇದನ್ನು ಕೇಳದೇ ಇದ್ದು ಕೂಡ ಅದರ ಪ್ರಕಾರವಾಗಿ ನಡೆದ್ರೆ ಅವನು ನೀತಿವಂತನೆಂದು ಎನಿಸಲ್ಪಡ್ತಾನೆ. ಆ ನೀತಿ ಇವತ್ತು ಅವನಿಗೆ ಫಲ ಕೊಡ್ತಾ ಇದೆ. ಲೈಫ್ ಟೈಮ್ ಸ್ಕಾಲರ್शिप. ಬ್ರದರ್, ನೀವು ವಿದೇಶಕ್ಕೆ ಓದ್ತೀಯಾ ಬಾಬು, तू दुनिया में किधर भी जाके पढ़, तेरा स्कॉलरशिप मैं दूंगा ಅಂತ. ಕೋಟಿ ಗಟ್ಟಲೆ ಖರ್ಚಾದ್ರೂ ಪರವಾಗಿಲ್ಲ, ನಿನ್ನ ಲೈಫ್ ಟೈಮ್ ಸ್ಕಾಲರ್ಶಿಪ್ ನಾನು ಸ್ಕೂಲ್ ಎಜುಕೇಶನ್ ಸ್ಕಾಲರ್ಶಿಪ್ ಕೊಟ್ಬಿಡ್ತೀನಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಮತ್ತೆ ಹೋದ್ರಿ ಮುಂದೆ. ನ್ಯಾಯ ಪ್ರಮಾಣವಿಲ್ಲದೆ ಅನ್ಯ ಜನರು ನ್ಯಾಯ ಪ್ರಮಾಣದಲ್ಲಿ ಇರುವವುಗಳನ್ನು ಸ್ವಾಭಾವಿಕ, ಈ ಬೈಬಲ್ ಇಲ್ಲದೆ ಅನ್ಯ ಜನರು ಸ್ವಾಭಾವಿಕವಾಗಿ ಇದರೊಳಗಿರುವುದನ್ನು ಅನುಸರಿಸಿ ನಡೆದರೆ ಇವರು ತಮಗೆ ತಾವೇ ಅವರು ತಮಗೆ ತಾವೇ ಈ ಬೈಬಲ್ ಆಗಿರುವರಂತೆ. ಕ್ರಿಶ್ಚಿಯನ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅನ್ಯರ ಬಗ್ಗೆ ಮಾತಾಡ್ತಾ ಇಲ್ಲ. ಹಲ್ಲೆಲೂಯಾ. ಈಗ ಕ್ರೈಸ್ತವರಾದ ನಮಗೆ ಇದು ದೊಡ್ಡ ಸವಾಲು ನನ್ನ ಪ್ರಿಯ ಸಹೋದರ. ನೆಕ್ಸ್ಟ್, ಅವರ ಮನಸ್ಸಾಕ್ಷಿಯು, ಅವರ ಮನಸ್ಸಾಕ್ಷಿ ಯಾರು? ಈ ನ್ಯಾಯ ಪ್ರಮಾಣ ಇಲ್ಲದೆ ಅವರ ಮನಸ್ಸಾಕ್ಷಿ ಸಹ ಈ ಸಾಕ್ಷಿ ಕೊಟ್ಟು ಅವರ ಯೋಚನೆಗಳು ಒಂದಕ್ಕೊಂದು ತಪ್ಪು, ಅವರಲ್ಲಿರ್ತಕ್ಕಂಥ ಒಂದು ದುರಾಲೋಚನೆ, ಒಂದು ಒಳ್ಳೆ ಆಲೋಚನೆ, ಈ ಒಳ್ಳೆ ಆಲೋಚನೆ ದುರಾಲೋಚನೆ ಒಂದಕ್ಕೊಂದು ತರ್ಕ ವಿತರ್ಕ ಮಾಡಿಕೊಂಡು, ಇಲ್ಲವೇ ಪ್ರತಿವಾದ ಮಾಡಿಕೊಂಡು, ಈ ದುರಾಲೋಚನೆ ಮತ್ತು ಒಳ್ಳೆ ಆಲೋಚನೆ ಪ್ರತಿವಾದ ಮಾಡಿಕೊಂಡು ಯಾವುದು ಸರಿ, ಯಾವುದು ಸರಿಯಲ್ಲ, ಯಾವುದು ಸರಿಯಾದದ್ದು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದು ಮಾಡತಕ್ಕಂಥದ್ದು ಅನ್ನತಕ್ಕಂಥದ್ದು ಮನಸ್ಸಾಕ್ಷಿ ಹೇಳಿರುವಾಗ ಆ ಮನಸ್ಸಾಕ್ಷಿಯ ಮಾತನ್ನು ಕೇಳಿ ಅದರ ಅನುಸಾರವಾಗಿ ನಡೆದವನು ಈ ಧರ್ಮಶಾಸ್ತ್ರ ಇಲ್ಲದೆ ಅವನು ನೀತಿವಂತನೆಂದೆನಿಸಲ್ಪಡ್ತಾನೆ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧರಾಗಿ ಆಗಿರುವ, ನೀತಿವಂತರಾಗಿ ಮಾಡಿರುವ ನಾವು ಇನ್ನು ಎಷ್ಟು ಭಯಭಕ್ತಿಯಿಂದ ನಡ್ಕೊಳ್ಳಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ನನ್ನ ಪ್ರಿಯ ಸಹೋದರ. ಮುಂದೆ ಉತ್ತರ ಮಾಡಿ, ಮನೆಗೆ ಹೋಗೋಣ. ಮನುಷ್ಯರ ರಹಸ್ಯಗಳು ಅಷ್ಟೇ ಸಾಕು. ಥ್ಯಾಂಕ್ ಯು. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರ ಮಕ್ಕಳೇ. ಅದಕ್ಕಾಗಿ ಇವತ್ತಿಂದ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ಕೊಳ್ಳೋಣ. ನಮ್ಮ ಜೀವನ ಶೈಲಿಯನ್ನು ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಅದಕ್ಕಾಗಿ ಕ್ರೈಸ್ತರ ಅಲ್ಪಸಂಖ್ಯಾತರಾದ ನಮಗೆ ಎಂತ ಸೌಭಾಗ್ಯ ಕೊಟ್ಟಿದ್ದನ್ನು ಗೊತ್ತಿದೆ ಅಕ್ಕ? ಈ ಅಲ್ಪಸಂಖ್ಯಾತರಾದ ನಮಗೆ ಈ ದೇಶದಲ್ಲಿ ಆರೋಗ್ಯ ಬರಬೇಕಾದ್ರೆ ನಾವು ತಗ್ಗಿಸಿಕೊಂಡ್ರೆ, ಹಲ್ಲೆಲೂಯಾ, ನಾವು ತಗ್ಗಿಸಿಕೊಂಡ್ರೆ, ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಆತನ ಮುಖದರ್ಶನ ಹುಡುಕಿದ್ರೆ, ಆತನ ಮುಖದರ್ಶನ ಹುಡುಕಿ ಆತನನ್ನು ಪ್ರಾರ್ಥಿಸೋದಾದ್ರೆ, ಪರಲೋಕದಿಂದ, ಎಲ್ಲಿಂದ? ಭೂಲೋಕದ ಗೌರ್ಮೆಂಟ್ ಇಂದ ಪರಲೋಕಕ್ಕೆ ಪ್ರಾರ್ಥನೆ, ಪರಲೋಕದಿಂದ, ಪರಲೋಕ ಗೌರ್ಮೆಂಟ್ ಅರ್ಥ ಆಗಿದೆ, ಪರಲೋಕದಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳಿ, ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತಾರೆ. ಅಲ್ಪಸಂಖ್ಯಾತರಾದ ನೀವು ನನ್ನ ಪ್ರಿಯ ಸಹೋದರಿ ಸಹೋದರೇ, ಕ್ರೈಸ್ತರಾದ ಅಲ್ಪಸಂಖ್ಯಾತರಾದ ನೀವು, ಆಯಲ್ಪಟ್ಟಿದ್ದವರು ನೀವು, ಧರ್ಮಶಾಸ್ತ್ರ ಹೊಂದಿರತಕ್ಕಂಥ ನೀವು, ಬೈಬಲ್ ಅನ್ನು ಪಡೆದುಕೊಂಡು ಕೇಳ್ತಿರ್ತಕ್ಕಂಥ ನೀವು, ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವರ್ಷದಲ್ಲಿ ಹೇಳಲ್ಪಟ್ಟಿದೆ. ನನ್ನವರೆಂದು ಕರೆಯಲ್ಪಟ್ಟವ ನನ್ನ ಜನರು, ಯೆಹೋವನು ಹೇಳ್ತಾ ಇದ್ದಾನೆ ಈ ಮಾತು. ನನ್ನವರೆಂದು ಕರೆಯಲ್ಪಟ್ಟವ ನನ್ನ ಜನರು, ನನ್ನ ಹೆಸರಿಂದ ಕರೆಯಲ್ಪಟ್ಟವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ದುರ್ನಡತೆಗಳನ್ನು ಬಿಟ್ಟು ತಿರುಗಿಕೊಂಡು ಆತ ನನ್ನ ಮುಖದರ್ಶನನ್ನು ಹುಡುಕಿ, ನನ್ನ ನೀತಿಯನ್ನು, ನನ್ನ ರಾಜ್ಯವನ್ನು ಹುಡುಕಿ ನನ್ನನ್ನು ಪ್ರಾರ್ಥಿಸೋದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ, ಅವನ ಕುಟುಂಬ ಅಷ್ಟೇ ಅಲ್ಲ,
ಅವನ ಊರಷ್ಟೇ ಅಲ್ಲ, ಅವನ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೇನೆ. ಆತ್ಮಿಕ ಆರೋಗ್ಯವನ್ನು ದಯಪಾಲಿಸುತ್ತೇನೆ, ಆರ್ಥಿಕ ಆರೋಗ್ಯವನ್ನು ದಯಪಾಲಿಸುತ್ತೇನೆ ಮತ್ತು ಭೌತಿಕ ಆರೋಗ್ಯವನ್ನು ದಯಪಾಲಿಸುತ್ತೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ವಿಶ್ವದಲ್ಲೇ ಇಂಥ ಧನ್ಯತೆ ತುಂಬಿರತಕ್ಕಂಥ ಗ್ರಂಥ, ಇದಕ್ಕೆ ಅನೇಕ ಜನರು ರಾಜಗ್ರಂಥ ಎಂಬುದಾಗಿ ಹೇಳ್ತಾರೆ. ಈ ಗ್ರಂಥವನ್ನು ಓದಿದವನು, ಈ ಗ್ರಂಥವನ್ನು ಓದಿ ಅದನ್ನು ಪಾಲನೆ ಮಾಡಿದವನು ರಾಜಾರೋಷವಾದಂಥ ಜೀವನ ಜೀವಿಸಿದ. ಅದಕ್ಕಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದನು. ಅಪೊಸ್ತಲನಾದ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ನನಗೆ ಬಹಳ ಫೇವರೇಟ್ ವಾಕ್ಯ ಇತ್ತು 1991ನಲ್ಲಿ. ಹಲ್ಲೆಲೂಯಾ. ನಾನು ಹೊಸದಾಗಿ ಪ್ರಸಂಗ ತಯಾರು ಮಾಡುವಾಗ ನನಗೆ ಫಸ್ಟ್ ಪ್ರಸಂಗ ತಯಾರು ಮಾಡಿದ್ದೆ ಅವಾಗ 1992 ಕಾಣಿಸ್ತದೆ. 1992, 93, 94ನಲ್ಲಿ ಮೊದಲನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನ ತೆಗೆದಿರಿ ಬೇಗನೆ. ಮೊದಲನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನ. ದೇವರ ಮಕ್ಕಳೇ, ಈ ಗ್ರಂಥವನ್ನು ಓದಿ, ಈ ಬೈಬಲ್ ಅನ್ನು ಓದಿ, ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ನೀತಿ ಮೌಲ್ಯಗಳನ್ನು ನಾವು ಪಾಲನೆ ಮಾಡಿದ್ರೆ ನಮ್ಮ ಜೀವನ ಹೇಗಿರ್ತೇವೆ ಅಂದ್ರೆ ಮಾರ್ಪಾಟ ಎಲ್ಲಿ ಬರಬೇಕು. ಮಾರು ಮನಸ್ಸು ಅಂದ್ರೆ ಏನು? ಕತ್ತಲೆಯಿಂದ ಓದ್ರಮ್ಮ. ಕತ್ತಲೆಯೊಳಗಿಂದ ನಿಮ್ಮನ್ನು ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಸೇರಿಸಿದ ಆತನ. ಕತ್ತಲೆ ಒಳಗಿಂದ, ದುರ್ಲೋಕದಿಂದ, ನಾಶಲೋಕದಿಂದ, ಕತ್ತಲ ಲೋಕದಿಂದ ನಿಮ್ಮನ್ನು ಹೊರತಂದು ಆಶ್ಚರ್ಯವಾದ ಬೆಳಕಿನಲ್ಲಿ ನಡೆಸಿದ್ದ ಆತನ ಅಂದ್ರೆ ನಡೆಸಿದ್ದ ಆತನ ಏನು ಅತಿಶಯಗಳು, ಗುಣಗಳು. ಆತನ ಗುಣಾತಿಶಯಗಳನ್ನು ನಮ್ಮ ಜೀವನದಲ್ಲಿ ಪ್ರಕಟವಾಗಬೇಕಂತ. ಏನ್ ಪ್ರಕಟವಾಗಬೇಕು ಬ್ರದರ್? ಆತನ ಗುಣಗಳು, ಗುಣಾತಿಶಯಗಳು ನಮ್ಮ ಜೀವನದಲ್ಲಿ ಪ್ರಕಟವಾಗುವಂತೆ ನೀವೆಂತವರು? ಆಯಲ್ಪಟ್ಟ ರಾಜ ಯಾಜಕ ವಂಶಸ್ಥರು, ರಾಜರಾದ ಯಾಜಕ ವರ್ಗದವರು, ಪರಿಶುದ್ಧ ಜನಾಂಗವು. ಎಂತ ಜನಾಂಗವು? ಅಪವಿತ್ರ, ಮೋಸ, ಸುಳ್ಳು ಮತ್ತು ಕಚಡ ಜನಾಂಗವಲ್ಲ, ಪರಿಶುದ್ಧ ಜನಾಂಗವು. ಅಸಾಮಾನ್ಯವಾದ ಪೆಕ್ಯುಲರ್ ಅಸಾಮಾನ್ಯವಾದ ಜನಾಂಗವಾಗಿಯೂ ಇದ್ದೀರಿ. ಅಸಾಮಾನ್ಯವಾದ ಜನಾಂಗವಾಗಿ ನಿಮ್ಮನ್ನು ಆದುಕೊಂಡಿದ್ದಾನೆ. ಎಂತ ಅಪವಿತ್ರ ಮಾತಿಗೆ ಹೆಸರೇ ಸುಳ್ಳಿದೆ. ಈಗ ಬ್ರದರ್, ಹೆಸರು ಮುಂದೆ ಬರ್ತಾರ ಟೈಟಲ್, ಆ ಟೈಟಲ್ ಸುಳ್ಳಿದೆ. ಗಂಭೀರವಾಗಿ ಹೇಳ್ತಿರಲ್ವ? ಅದನ್ನ ಹೆಸರೇ ಸುಳ್ಳಿದ್ರೆ ಇವನಲ್ಲಿ ವ್ಯಕ್ತಿತ್ವ ಎಲ್ಲಿರ್ತದೆ? ಅದು ಇಲ್ಲಿ ಚೆನ್ನಾಗಿದೆ ನೋಡ್ರಿ. ಎಷ್ಟು ನಿಮ್ಮನ್ನು ರಾಜ ಯಾಜಕ ವಂಶಸ್ಥರಾಗಿ, ಅಸಾಮಾನ್ಯವಾದ ಜನರಾಗಿ ಮತ್ತು ಪವಿತ್ರ ಜನಾಂಗವಾಗಿ ನಿಮ್ಮನ್ನು ಆರಿಸಿಕೊಂಡು, ಎದರಿಂದ? ಕತ್ತಲ ಲೋಕದಿಂದ, ಮಾಯಾ, ಮೋಸ, ವಂಚನೆ, ವ್ಯಭಿಚಾರ, ಕಳ್ಳತನ, ಸುಳ್ಳು, ದುರಾಲೋಚನೆ, ಕ್ಷಮಿಸಲಾರದಂತ ಮನಸ್ಸು, ದೌರ್ಜನ್ಯ, ಇನ್ನೊಬ್ಬರ ಸೊತ್ತನ್ನು ಆಶಿಸ್ತಕ್ಕಂಥ ಕತ್ತಲ ಲೋಕದಿಂದ ನಮ್ಮನ್ನು ತೆಗೆದು ಎಂತ ಬೆಳಕಿನಲ್ಲಿ? ಆಶ್ಚರ್ಯ ಬೆಳಕಿನಲ್ಲಿ ನಡೆಸಿದ್ದಾತನ ಗುಣಾತಿಶಯಗಳು ಇಲ್ಲಿರಬೇಕು ಹೊರತು ಕತ್ತಲಿನಲ್ಲಿರತಕ್ಕಂಥ ಸೈತಾನನ ಗುಣಾತಿಶಯಗಳು ನಮ್ಮಲ್ಲಿ ಇರಬಾರದು ಅನ್ನತಕ್ಕಂಥ ನನ್ನ ಕಳಕಳೆಯ ವಿನಂತಿ ಹಾಗೂ ಕರ್ತನ ವಾಕ್ಯದಿಂದ ಉಂಟಾಗಿರ್ತಕ್ಕಂಥ ಆಜ್ಞೆನು ಎಂಬುದಾಗಿ ಎನಿಸಿಕೊಳ್ಳಬಹುದು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಈಗ ನರಕಕ್ಕೆ ಹೋಗೋರು ಲಿಸ್ಟ್ ತೋರಿಸ್ಬೇಕು. ನಾನು ನರಕಕ್ಕೆ ಹೋಗ್ತಾರಲ್ರಿ ಅವರು. ಈಗ ಇಂಥವ್ರು ನರಕಕ್ಕೆ ಹೋಗೋರು ಲಿಸ್ಟು ಅವ್ರ ಹೆಸರು ನೋಡಿದ್ರ ಬ್ರದರ್? ಯಾವಾಗ ಬ್ರದರ್ ನರಕಕ್ಕೆ ಹೋಗೋರ ಹೆಸರು ನೋಡಿದ್ರ ಬೈಬಲಲ್ಲಿ? ನೋಡಿದ್ರೆ ಇಲ್ಲಿ ಪ್ರಕಟಣೆ 21:8ರಲ್ಲಿ 21:8ರಲ್ಲಿ ನೋಡೋಣ. ಈ ನರಕಕ್ಕೆ ಹೋಗುವವರನ್ನು ಹಿಂಬಾಲಿಸಿದ್ರೆ ನಾವು ಉದ್ಧಾರ ಆಗ್ತೇವಣ. ಆದರೆ ಪ್ರಕಟಣೆ 21:8ರಲ್ಲಿ ನೋಡ್ತದೆ. ಹೇಡಿಗಳು, ಭಯಪಡುವವರು, ದೇವರ ನಿಮಿತ್ತವಾಗಿ ಭಯಪಡುವವರು, ದೇವರ ನಂಬಿಕೆ ಇಲ್ಲದವರು, ಅಸಹ್ಯವಾದವರಲ್ಲಿ ಸೇರಿದ್ದವರು, ಇವರೆಲ್ಲ ನರಕಕ್ಕೆ ಹೋಗುವರು. ಎಂತವರು? ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲೋದಕ್ಕಾಗಿ ಹೆದರುವವರು. ಮೊದಲು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ಹೆದರುವ ಹೆದರಿಗಳು, ಹೇಡಿಗಳು ನರಕಕ್ಕೆ ಹೋಗುವರು. ನೆಕ್ಸ್ಟ್ ನಂಬಿಕೆ ಇಲ್ಲದವರು ಅಂದ್ರೆ ಅವಿಶ್ವಾಸಿಗಳು. ನಂಬಿಕೆ ಇಲ್ಲದವರು ಅಂದ್ರೆ ಅರ್ಥ ಏನು? ದೇವರು ಕೊಡ್ತಾನನ್ನುವ ನಂಬಿಕೆ ಇಲ್ಲದೆ ಮೋಸ, ವಂಚನೆ, ಕುತಂತ್ರಗಳಿಂದ ಹಣವನ್ನು ಸಂಪಾದನೆ ಮಾಡಿಕೊಂಡು ಹೋಗ್ತಿರ್ತಕ್ಕಂಥ ನಂಬಿಕೆ ಇಲ್ಲದವರು. ಬೈಬಲ್ ಇಲ್ಲದೆ ನಂಬಿಕೆ ಇಲ್ಲದ ಕೆಟ್ಟ ಹೃದಯವು ನಿಮ್ಮಲ್ಲಿ ಬರದಂತೆ ನೋಡಿಕೊಳ್ಳ್ರಿ ಎಂಬುದಾಗಿ. ಅವರು ವಿಶ್ವಾಸಿನೇ ಅಲ್ಲ ಅವನು. ನೆಕ್ಸ್ಟ್ ಅಸಹ್ಯವಾದವರಲ್ಲಿ ಸೇರಿದ್ದವನು ಯಾವುದು? ಸಮಲೈಂಗಿಕದಲ್ಲಿ, ಹೋಮಿಸೆಕ್ಷುವಲ್ ನಲ್ಲಿ,
ಲೆಸ್ಬಿನಿಸಮ್ ಅನ್ನತಕ್ಕಂಥ ಪಾಪದಲ್ಲಿ ಸೇರಿದ್ದವರಿಗೆ, ಅಸಹ್ಯವಾದವರಲ್ಲಿ ಸೇರಿದ್ದವರು ಎಂಬುದಾಗಿ ಹೇಳ್ತಾರೆ. ನೆಕ್ಸ್ಟ್, ವಿಗ್ರಹಾರಾಧಕರು, ವಿಗ್ರಹಾರಾಧಕರು, ಇವರು ನರಕಕ್ಕೆ ಹೋಗುವ ಲಿಸ್ಟ್ ಹೇಳ್ತಾ ಇದೆ ಬೈಬಲ್ ಅಲ್ಲಿ. ಎಲ್ಲಾ ಸುಳ್ಳುಗಾರರು, ಎಲ್ಲಾ ಸುಳ್ಳುಗಾರರು ಇವ್ರು ಎಲ್ಲಿ ಹೋಗ್ತಾರೆ? ಇವರಿಗೆ ಸಿಕ್ಕೋ ಪಾಲು, ಇವರಿಗೆ ಸಿಕ್ಕೋ ಪಾಲು ಬೆಂಕಿಯ ಗಂಧಕ್ಕೆ, ಹೌದು, ಉರಿಯುವ ಕೆರೆ, ಅದು ಎರಡನೇ ಮರಣ. ಇಲ್ಲಿ ಹೋಗುವವರು ನಾವು ಹಿಂಬಾಲಿಸಿದ್ರೆ ಹೆಂಗಿರ್ತದ್ರಿ? ನರಕಕ್ಕೆ ಹೋಗುವ ಎಲ್ಲಾ ಸುಳ್ಳುಗಾರರು ಅಂತ ಹೇಳಿದ್ರೆ, ಈ ಸುಳ್ಳುಗಾರರನ್ನು ಫಾಲೋ ಮಾಡಿದ್ರೆ, ಈ ಸುಳ್ಳುಗಾರರ ಬೋಧನೆಯನ್ನು ಕೇಳಿದ್ರೆ, ಈ ಸುಳ್ಳುಗಾರರ ಮನೆಯಲ್ಲಿದ್ರೆ, ಈ ಸುಳ್ಳುಗಾರರ ಗುಂಪಿನಲ್ಲಿದ್ರೆ ನೀವು ಯಾವಾಗ ಉದ್ಧಾರ ಆಗ್ತೀರಾ? ಪ್ರೈಸ್ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿಲ್ಲ. ಸುಳ್ಳುಗಾರರ ಗುಂಪಿನಲ್ಲಿದ್ರೆ, ಸುಳ್ಳುಗಾರರ ಸಭೆಯಲ್ಲಿದ್ರೆ, ಹಲ್ಲೆಲೂಯಾ, ಅವನೇ ನರಕಕ್ಕೆ ಹೋಗ್ತಾ ಇದ್ದಾನೆ, ನಿನಗೆಲ್ಲ ತಗೊಂಡು ಹೋಗ್ತಾನಪ್ಪ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಈ ರಾಜಾಜ್ಞೆಗಳು ನಿನ್ನನ್ನು ರಾಜನಂತೆ ಆತನ ಗುಣಾತಿಶಯಗಳು ನಿನ್ನಲ್ಲಿ ಪ್ರಕಟವಾಗಬೇಕು. ಏನು ಮಾತ್ರ చీకటిలోని తీసి ఆశ్చర్యకరమైన వెలుగులో నడిపిన ఆయన గుణాతిశయములు ప్రచురపరచుటకు నిన్ను రాజయాజక వంశస్థులుగా, పరిశుద్ధ జనాంగముగా, అసామాన్యమైన జనముగా నిన్ను ఎన్నుకున్నాడు దేవుడు. ಎಷ್ಟು ಉತ್ತಮವಾದಂತ ಕಣ್ಣ ಮುಚ್ಚಿನ ಪ್ರಾರ್ಥಿಸು ನನ್ನ ಪ್ರಿಯ ಸಹೋದರಿ ಸಹೋದರಿ. ಕರ್ತಾದಿ ಕರ್ತನೆ, ದೇವಾದಿ ದೇವನೇ ಕರ್ತನೆ, ಇವತ್ತು ಎಷ್ಟು ಆಸಕ್ತಿಯಿಂದ ಕರ್ತನೆ ನಿನ್ನ ಮಕ್ಕಳು ದೇವರ ವಾಕ್ಯವನ್ನು ಕೇಳಿದರೆ, ಒಂದು ಅನ್ಯನಾಗಿರ್ತಕ್ಕಂಥ ವ್ಯಕ್ತಿ ಈ ಬೈಬಲ್ ನಲ್ಲಿ ಇರತಕ್ಕಂಥ ದೀನತ್ವ, ನಮ್ರತೆ, ವಿನಯವನ್ನು ಪಾಲನೆ ಮಾಡಿ ದೇಶಕ್ಕೆ ಇವತ್ತಿಗೂ ಆತನನ್ನು ಸ್ಮರಿಸ್ತಾ ಇದ್ದಾರೆ. ಯಾಕಂದ್ರೆ ಆತನ ಜೀವನ ಶೈಲಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ದೊಡ್ಡ ಮಾರ್ಪಾಟ ಬರುವಂತೆ ಮಾಡಿದೆ. ಈಗ ನಮ್ಮ ಜೀವನ ನೋಡಿ ಎಷ್ಟು ಜನ ಚೇಂಜ್ ಆಗ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನಮ್ಮ ಬದುಕಿನ, ನಮ್ಮ ಜೀವನ ಶೈಲಿ ನೋಡಿ ಎಷ್ಟು ಜನ ಚೇಂಜ್ ಆಗ್ತಾ ಇದ್ದಾರೆ. ನಾವು ಹೇಗಿದ್ದೇವೆ ಎಂಬುದಾಗಿ ನಮ್ಮ ನಾವು ಪರೀಕ್ಷಿಸಿಕೊಳ್ಳೋಣ. ದೇವ್ರ ಮಕ್ಕಳೇ, ನಮ್ಮ ನಾವು ತಗ್ಗಿಸಿಕೊಳ್ಳೋಣ. ಇವತ್ತೇ ಇದೇ ನಿಮಗೆ ಸಮಯ. ನಿಮ್ಮನ್ನು ನೀವು ಮಾನಸಾಂತರಗೊಳಿಸಿಕೊಳ್ಳಿ. ಯೇಸು ಕ್ರಿಸ್ತ ನಾಮದಲ್ಲಿ ಸತ್ಯ ಬೋಧನೆ ನಿಮ್ಮ ಜೀವನದಲ್ಲಿ ರಾಜಯಾಜಕ ವಂಶಸ್ಥರಾಗಿ ಆಗುವಂತೆ ಮಾಡ್ತದೆ. ಖಾಲಿ ಪ್ರಾರ್ಥನೆಗೆ ಹೋಗಿ ದೇವರ ವಾಕ್ಯವನ್ನು ಕೇಳುವರಾಗಿ ಮಾತ್ರ ನೀವು ಮೋಸ ಹೋಗಬೇಡ್ರಿ. ಯಾಕೋಬ 1:22 ಹೇಳಿದಂತೆ ದೇವರ ವಾಕ್ಯವನ್ನು ಕೇಳುವರಾಗಿ ಮೋಸ ಹೋಗಬೇಡ್ರಿ, ಅದರ ಪ್ರಕಾರವಾಗಿ ನಡೆಯುವರಾಗಿ. ರೋಮಪುರದವರ ಬರೆದ ಪತ್ರಿಕೆ ಹೇಳಿದೆ, ಧರ್ಮಶಾಸ್ತ್ರವನ್ನು ಕೇಳುವವನು ನೀತಿವಂತನೇ ಎನ್ನಿಸಲ್ಪಡುವುದಿಲ್ಲ, ಅದರ ಪ್ರಕಾರವಾಗಿ ನಡೆಯುವವನು ನೀತಿವಂತನಾಗಿ ಎನ್ನಿಸಲ್ಪಡ್ತಾನೆ. ಅನ್ಯನಾಗಿರಲಿ ಯಾರಿರಲಿ, ಆದರೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪಾಪದಿಂದ ಪರಿಹರಿಸಲ್ಪಟ್ಟು ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸಿದ ಮೇಲೆ ಇನ್ನೂ ನಾವು ಎಷ್ಟು ಈ ವಾಕ್ಯಕ್ಕೆ ಅನುಸಾರವಾಗಿ ನಡಿಬೇಕಾಗಿರತಕ್ಕಂಥ ಬಾಧ್ಯತೆ, ಜವಾಬ್ದಾರಿ ನಮಗಿದೆ ಅನ್ನತಕ್ಕಂಥ ಸತ್ಯ. ಯಾಕಂದ್ರೆ ಜೀವಮಾನ ಕಾಲವೆಲ್ಲ ಅವಮಾನದ ಪಾಲು, ಅನಿಷ್ಟದ ಪಾಲು, ಶಾಪದ ಪಾಲು, ರೋಗದ ಪಾಲು, ವ್ಯಾಧಿಯ ಪಾಲು, ಸುಳ್ಳು ಮೋಸದ ವಂಚನೆಯ ಪಾಲಾಗಿದ್ದು ನೀವು ಯಾಕೆ ಪತನ ಆಗ್ತಾ ಇದ್ರಿ? ರಾಜಯಾಜಕ ವಂಶಸ್ಥರಂತೆ ನನ್ನನ್ನು ಬಿಟ್ಟು, ಯೆಹೋವನಾದ ನಾನೇ ನಿನ್ನ ದೇವರು, ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿನಗಿರಬಾರದು. ಐಶ್ವರ್ಯವೇ ದೇವರಾಗಿ ಮಾಡಿಕೊಂಡಿದ್ದೀರಾ? ಮೊಬೈಲೇ ನಿಮಗೆ ದೇವರಾಗಿದೆಯಾ? ಟೆಲಿವಿಷನ್ ಸೀರಿಯಲ್ಗಳೇ ನಿಮಗೆ ದೇವರಾಗಿದೆಯಾ? ಅಲ್ಲ. ಯೆಹೋವನಾದ ನಾನೇ ನಿನ್ನ ದೇವರು, ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿನಗಿರಬಾರದು. ವಿಗ್ರಹಗಳನ್ನು ರೂಪಿಸಿಕೊಂಡು ಅವುಗಳಿಗೆ ಎಂದಿಗೂ ಸೇವೆ ಮಾಡಬಾರದು. ಪ್ರೈಸ್ ದ ಲಾರ್ಡ್ ಜೀಸಸ್. ಯೆಹೋವನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಎಷ್ಟು ಮಾತ್ರಕ್ಕೂ ಎತ್ತಬಾರದು. 4ನೇ ಆಜ್ಞೆ, ಸಬ್ಬತ್ತು ದಿನವನ್ನು ಪವಿತ್ರ ದಿನವೆಂದು ಸ್ಮರಿಸಬೇಕು, ಆಚರಿಸಬೇಕು. 5ನೇ ಆಜ್ಞೆ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಭೂಲೋಕದಲ್ಲಿ ಬಹುಕಾಲ ಬದುಕುವಂತವರಾಗ್ತೀರಿ. ಗಂಭೀರವಾಗಿ ಹೇಳ್ತಿರಲ್ವಿಯ? ಗಂಭೀರವಾಗ್ತಿರಲ್ವಿಯ? ಮನೋಪೂರ್ವಕದಿಂದ ಹೇಳ್ತಿರಲ್ವಿಯ? ಸೆಂಟರ್ ಬಟನ್ ಮೇಲೆ ಸೆಂಟರ್ ಬಟನ್ ಜಾಸ್ತಿ ಆಯ್ತು, ಕಡಿಮೆ ಮಾಡ್ಕೊಂಡ್ಬಿಡ್ರಿ, ಕಡಿಮೆ ಮಾಡಿಬಿಡಿ. ಥ್ಯಾಂಕ್ ಯು ಫಾದರ್. 6ನೇ ಆಜ್ಞೆ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಮತ್ತು ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಇನ್ನೊಬ್ಬರ ಸೊತ್ತನ್ನು ಆಶಿಸಬಾರದು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇನ್ನೊಬ್ಬರ ಸೊತ್ತನ್ನು ಆಶಿಸದ ಒಂದು ಆಜ್ಞೆ ಆ ಬಾಲಕನ ಜೀವನ
ಪರ್ಯಂತವೆಲ್ಲ ಸ್ಕಾಲರ್ಶಿಪ್ ಸಿಗುವಂತೆ ಮಾಡಿದೆ ಅಂದ್ರೆ 10 ಆಜ್ಞೆಗಳನ್ನು ಪಾಡಿದ್ರೆ ದೇವರು ನಿನ್ನನ್ನು ರಾಜ ಯಾಜಕ ವಂಶಸ್ಥರಾಗಿ ನಡೆಸುವನಾಗಿದ್ದಾನೆ. ಗೌರವಗಳ ಜೀವನ, ಗ್ರ್ಯಾಂಡ್ ಲೈಫ್, ಸ್ಪ್ಲೆಂಡರಸ್ ಲೈಫ್. ಅದಕ್ಕೆ ಎಲ್ಲರೂ ಪಾಪ ಮಾಡಿ ದೇವರು ಕೊಟ್ಟ ಮಹಿಮೆಯನ್ನು ಕಳ್ಕೊಂಡು ಕಚರಾಗಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಅದಕ್ಕೆ ಪಾಪದಿಂದ ಶುದ್ಧಿ ಮಾಡಿ ಮತ್ತೊಂದು ಆವರ್ತಿ ನಮಗೆ ಮಹಿಮೆಗೆ ಬರಲಿಕ್ಕೆ ದೇವರ ಮಹಿಮೆ ನಮ್ಮಿಂದ ಪ್ರಕಟವಾಗಬೇಕೆಂಬುದಾಗಿ ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟಿರುವ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾರ್ಯಾರು ಇವತ್ತು ತಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಇವತ್ತು ಬಿಟ್ಟು ಬಿಡೋದಾದ್ರೆ ಕರ್ತನು ನಿಮ್ಮ ಜೀವನದಲ್ಲಿ ಆತನ ಮಹಿಮೆ ಪ್ರಕಟವಾಗುವಂತೆ ಮಾಡ್ತಾನೆ. ಕಣ್ಣ ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಗಳು ಕರ್ತನೆ. ಕೇಳಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ಯಾರ್ಯಾರು ರೋಗದಿಂದ ಬಾಧಿತರಾಗಿದ್ದಾರೆ, ಯೇಸು ಕ್ರಿಸ್ತು ನಾಮದಲ್ಲಿ ಈ ವಾಕ್ಯವನ್ನು ಕೇಳಿ ಅವರಲ್ಲಿ ಬಂದಿರತಕ್ಕಂಥ ಮಾನಸಾಂತರ, ಅವರಲ್ಲಿ ಬಂದಿರತಕ್ಕಂಥ ಮಾರ್ಪಾಟಕ್ಕೆ ತಕ್ಕಂತೆ ಯೇಸು ನಾಮದಲ್ಲಿ ಕರ್ತನೆ ಗುಣವಾಗಲಾರದ ರೋಗಿ ಕೂಡ ಸ್ವಸ್ಥವಾಗುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ನಾಮದಲ್ಲಿ ಅವರಿಗೆ ಸ್ವಸ್ಥತೆ ಉಂಟಾಗಲಿ. ಯಾರ್ಯಾರು ಮಾಯಾಲೋಕದಲ್ಲಿ, ಮಾಯಾ ಬಜಾರ್ನಲ್ಲಿ, ಮಾಯಾಲೋಕದಲ್ಲಿ, ಪಾಪಲೋಕದಲ್ಲಿ, ಶಾಪಲೋಕದಲ್ಲಿ ಸಿಕ್ಕಿಕೊಂಡರೆ ಅವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ, ಇನ್ ಜೀಸಸ್ ನೇಮ್. ಕರ್ತಾದಿ ಕರ್ತನೆ, ವೇಷಧಾರಿಯಾದಿ ಭಕ್ತಿಯ ವೇಷ ಧರಿಸಿಕೊಂಡು ಭಕ್ತರಂತೆ ಕಾಣತಕ್ಕಂತ ಎಲ್ಲಾ ಕರ್ತನೆ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಯ್ಯೋ, ಈ ವೇಶ್ಯರು, ಈ ಸುಂಕರಿಗಳು ದೇವರ ರಾಜ್ಯ ಸೇರ್ತಾರಪ್ಪ. ವೇಷಧಾರಿಯಾದ ನೀವು, ಕಪಟಿಗಳೇ, ನೀವು ದೇವರ ರಾಜ್ಯಕ್ಕೆ ಹೋಗೋರು ಕೂಡ ತಡೆಯತಕ್ಕಂತ ದುಷ್ಟರಾಗಿದ್ದೀರಿ ಎಂಬುದಾಗಿ ಹೇಳ್ತಾರೆ. ವೇಶ್ಯರು, ಪಾಪಿಗಳು ಮೊದಲು ದೇವರ ರಾಜ್ಯ ಸೇರ್ತಾರೆ. ಹೌದು, ಇವತ್ತು ಯಾರ್ಯಾರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತಾರೋ ನಿಶ್ಚಯವಾಗಿ ಪರಲೋಕ ರಾಜ್ಯಕ್ಕೆ ವಾರಸರಾಗುವಂತೆ, ಸುಖ ಸಮಾಧಾನ ಶಾಂತಿ ನೆಮ್ಮದಿಗೆ ವಾರಸರಾಗುವಂತೆ ಇವತ್ತು ದೇವರು ನಮ್ಮನ್ನು ಎಚ್ಚರಿಸಿದ್ದಾರೆ. ಹೌದು ರಾಜ, ನಾವೆಲ್ಲರೂ ನಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ನಿನ್ನ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳೋದಾದ್ರೆ ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ಅವರೆಲ್ಲರ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ ಎಲ್ಲ ಕೊರತೆಗಳನ್ನು ನೀಗಿಸಿ ಅನೇಕ ಜನರಿಗೆ ದಾನ ಮಾಡುವಂತ ಮಕ್ಕಳಾಗಿ ಅವರ ದಿನಗಳು ಸುಖಕರವಾಗಿ ಅವರ ವರ್ಷಗಳು ಹರ್ಷದಿಂದ ತುಂಬಿರಲಿ ಎಂಬುದಾಗಿ ಹಾರೈಸುತ್ತಾ ಕೊನೆಗೆ ನಿತ್ಯ ಜೀವನದಲ್ಲಿ ಯಾವತ್ತೂ ಸೇರಿರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಈ ದೇವರ ವಾಕ್ಯವನ್ನು ಕೇಳ್ತಾರೆ. ಅನೇಕ ಜನರಿಗೆ ಶೇರ್ ಮಾಡ್ತೀರಿ, ಯಾಕಂದ್ರೆ ಇದು ಅದ್ಭುತವಾದಂಥ ಸಂಗತಿ. ಅನ್ಯ